ನಿರೀಕ್ಷೆಗೂ ಮೀರಿ ಯಶಸ್ಸು ಕಂಡ ಚಿಕ್ಕಬಳ್ಳಾಪುರದ ಮೆಗಾ ಆರೋಗ್ಯ ಮೇಳ. ಲಕ್ಷಾಂತರ ಜನರು ಆರೋಗ್ಯ ತಪಾಸಣಾ ಶಿಬಿರದಲ್ಲಿ ಭಾಗಿ. ಕಟಾವು ಹಂತದಲ್ಲಿದ್ದ ದ್ರಾಕ್ಷಿ ಬೆಳೆ ಭಾರಿ ಬಿರುಗಾಳಿಗೆ ನೆಲಸಮ. ಸಂಕಷ್ಟದಲ್ಲಿ ದ್ರಾಕ್ಷಿ ಬೆಳೆಗಾರರು. ಶ್ರೀ ಕ್ಷೇತ್ರ ಬಿಕ್ಕಲಹಳ್ಳಿಯಲ್ಲಿ ಅದ್ದೂರಿಯಾಗಿ ನಡೆದ ಜಾತ್ರಾ ಮಹೋತ್ಸವ. ಮಾಜಿ ಶಾಸಕ ಕೆಎಸ್ ಮಂಜುನಾಥ ಗೌಡ ಅಭಿಮಾನಿಗಳಿಗೆ ಕಾಂಗ್ರೆಸ್ ಮುಖಂಡರ ಧಮ್ಕಿ. ಗರಂ ಆದ ಮಾಜಿ ಶಾಸಕ ಮಂಜುನಾಥ ಗೌಡ. ಎಂಎಂಟಿವಿ ನ್ಯೂಸ್ಗೆ ಸ್ವಾಗತ. ನಾನು ನವೀನ್ ಕುಮಾರ್. ಚಿಕ್ಕಬಳ್ಳಾಪುರ ಹೊರವಲಯದ ಎಸ್ಜೆಸಿಐಟಿ ಕಾಲೇಜು ಕ್ಯಾಂಪಸ್ನಲ್ಲಿ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಆರೋಗ್ಯ ಇಲಾಖೆ ಮತ್ತು ಡಾಕ್ಟರ್ ಕೆ ಸುಧಾಕರ್ ಫೌಂಡೇಶನ್ ಆಯೋಜಿಸಿದ್ದ 2 ದಿನಗಳ ಬೃಹತ್ ಆರೋಗ್ಯ ಮೇಳ ಲಕ್ಷಾಂತರ ಜನರ ಆರೋಗ್ಯ ತಪಾಸಣೆಯೊಂದಿಗೆ ನಿರೀಕ್ಷೆಗೂ ಮೀರಿ ಯಶಸ್ಸು ಕಂಡಿದೆ. ಆರೋಗ್ಯ ಮೇಳಕ್ಕೆ ಮೊದಲನೇ ದಿನವೇ 2 ಲಕ್ಷ ಮಂದಿ ಸೇರಿದ್ರು. ಈ ಹಿನ್ನೆಲೆಯಲ್ಲಿ ವರ್ಲ್ಡ್ ಬುಕ್ ಆಫ್ ರೆಕಾರ್ಡ್ ಸಂಸ್ಥೆಯು ಇದು ಜಗತ್ತಿನ ಅತ್ಯಂತ ದೊಡ್ಡ ಆರೋಗ್ಯ ಮೇಳ ಎಂದು ಪ್ರಮಾಣ ಪತ್ರ ನೀಡಿತ್ತು. ಮೊದಲ ದಿನ ಮೇಳಕ್ಕೆ ಬಿಜೆಪಿ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಗಳಾದ BL ಸಂತೋಷ್ ಆಗಮಿಸಿ ಈ ರೀತಿಯ ಪ್ರಯತ್ನವನ್ನ ಎಲ್ಲ ಜಿಲ್ಲೆಗಳಲ್ಲಿ ಮಾಡಬೇಕು ಎಂದು ಸಲಹೆ ನೀಡಿದ್ರು. ಮೇ 15ರಂದು 2ನೇ ದಿನವೂ ಸಹ ಕೂಡ ಆರೋಗ್ಯ ಮೇಳಕ್ಕೆ ಸಹಸ್ರಾರು ಜನರು ಆಗಮಿಸಿದ್ರು. ಅನೇಕರು ವೈದ್ಯರಿಂದ ಆರೋಗ್ಯ ತಪಾಸಣೆ ಮಾಡಿಸಿಕೊಂಡರು. ಕಣ್ಣು, ಕಿವಿ, ದಂತ, ಚರ್ಮ, ಮೂಳೆ, ಹೃದಯ, ಶ್ವಾಸಕೋಶ ಸೇರಿದಂತೆ ಅನೇಕ ಪ್ರಕಾರದ ವೈದ್ಯಕೀಯ ತಪಾಸಣೆ ಉಚಿತ ಸೇವೆಯನ್ನು ಜನರು ಬಳಸಿಕೊಂಡರು. ಭಾನುವಾರ ಮೇಳಕ್ಕೆ ಭೇಟಿ ನೀಡಿದ ಬಿಜೆಪಿ ರಾಜ್ಯ ಉಸ್ತುವಾರಿ ಅರುಣ್ ಸಿಂಗ್, ಇವರಿಗೂ ಎಲ್ಲೂ ನಾನು ನೋಡಿರದ ಬೃಹತ್ ಆರೋಗ್ಯ ಮೇಳವಿದು. ಇಂತಹ ಯೋಜಿತ ಕಾರ್ಯಕ್ರಮವನ್ನು ಸಚಿವ ಡಾಕ್ಟರ್ ಸುಧಾಕರ್ ದೂರದೃಷ್ಟಿ ಇಟ್ಟುಕೊಂಡು ಮಾಡಿದ್ದಾರೆ. ತಪಾಸಣೆಯ ಜೊತೆಗೆ ಚಿಕಿತ್ಸೆಯೂ ಇಲ್ಲಿ ಲಭ್ಯವಿದೆ. ಒಂದೇ ಕ್ಯಾಂಪಸ್ನಲ್ಲಿ ತಪಾಸಣೆ, ಚಿಕಿತ್ಸೆ, ಆಯುಷ್ಮಾನ್ ಕಾರ್ಡ್ ಮಾಡಿಕೊಡುವುದು ಸೇರಿದಂತೆ ಹಲವು ಸೇವೆಗಳನ್ನು ನೀಡಲಾಗುತ್ತಿದೆ. ಇಂತಹ ಉತ್ತಮ ಕಾರ್ಯವನ್ನು ಕಾಂಗ್ರೆಸ್ನವರು ನೋಡಿ ಕಲಿಯಬೇಕಾಗಿದೆ. ಇದೇ ರೀತಿ ಇನ್ನಷ್ಟು ಜಿಲ್ಲೆಗಳಲ್ಲಿ ಈ ಆರೋಗ್ಯ ಮೇಳ ನಡೆಯಲಿ ಎಂದು ಸಲಹೆ ನೀಡುತ್ತೇನೆ. ಈ ಮೇಳದಲ್ಲಿ ಪಾಲ್ಗೊಂಡ ವೈದ್ಯರು, ಆರೋಗ್ಯ ಸಿಬ್ಬಂದಿಗೆ ಧನ್ಯವಾದ ತಿಳಿಸುತ್ತೇನೆ ಎಂದರು. This is the biggest mega health camp I have not seen ever. This is what I have seen in the चिकबल्लापुर. और इसमें हजारों की संख्या में डॉक्टर्स, नर्सेस और लाखों की संख्या में पेशेंट्स का जो चेकअप भी हो रहा है, इलाज भी हो रहा है. और इतना बड़ा काम, इतना विजनरी काम, इतना प्लान्ड में काम वह जो हुआ है डॉक्टर के सुधाकर के नेतृत्व में हुआ है. और यह विजनरी व्यक्ति हैं, स्वास्थ्य मंत्री हैं. इससे समाज को एक लाभ मिलता है. बीमारी से पहले उसको चेकअप हो जाता है, उसको पता चल जाता है. और यहाँ तो मैंने देखा कि एक साथ कई मशीनें थी जो इको कर रही थी, TMT भी हो रहा था, यहाँ तक कि दांत का ऑपरेशन भी हो रहा था. 10,000 से ऊपर लोगों को चश्मे दिए जा रहे थे, फिजियोथेरेपी हो रही थी. मतलब हर प्रकार के ऑल काइंड ऑफ the medical facilities that were being provided to the patients. But of course this is the reflection of the state government, that the state government is going to the people and उनको सर्विसेज के लिए जा रही है. आयुष्मान भारत का देखिए, वहीं पे आयुष्मान भारत का कार्ड दिया जाएगा जिसके माध्यम से लोग जा करके मुफ्त में इलाज आगे करा सकते हैं. एक कैंपस के अंदर, एक छतरी के अंदर चेकअप भी हो रहा है, ऑपरेशंस भी हो रहा है, हेल्थ कार्ड भी दिया जा रहा है, भोजन की भी व्यवस्था है. ऐसा बहुत कम देखने को मिलता है और बहुत अच्छा काम हुआ. यह काम कांग्रेस के लोगों को देखना चाहिए आकर के कि इस प्रकार के काम बीजेपी के लोग, बीजेपी की सरकार, बीजेपी मंत्री. ಸಚಿವ ಡಾಕ್ಟರ್ ಕೆ ಸುಧಾಕರ್ ಮಾತನಾಡಿ, ಶನಿವಾರ, ಭಾನುವಾರದ ರಜಾ ದಿನಗಳನ್ನು ಆರಿಸಿಕೊಂಡು ಆರೋಗ್ಯ ಮೇಳ ಮಾಡಲಾಗಿದೆ. ಜನರು ಹೆಚ್ಚು ವಿಶ್ವಾಸದಿಂದ, ಉತ್ಸಾಹದಿಂದ ಮೇಳಕ್ಕೆ ಬಂದು ಸೇವೆ ಪಡೆದಿದ್ದಾರೆ. ವೈದ್ಯರು, ಕಾರ್ಯಕರ್ತರು ಸಮಯ ಮೀರಿದ್ರೂ ಸಹ ಕೆಲಸ ಮಾಡಿದ್ದಾರೆ. ಅವರಿಗೆ ವಂದನೆಗಳನ್ನು ತಿಳಿಸುತ್ತೇನೆ. ರಾಜ್ಯ ಸರ್ಕಾರದಿಂದಲೇ ಈ ರೀತಿಯ ಆರೋಗ್ಯ ಮೇಳವನ್ನು ಪ್ರತಿ ಜಿಲ್ಲೆಯಲ್ಲೂ ನಡೆಸಲು ಮುಖ್ಯಮಂತ್ರಿಗಳೊಂದಿಗೆ ಚರ್ಚಿಸಲಾಗುವುದು. ಗ್ರಾಮೀಣ ಭಾಗಗಳಲ್ಲಿ ಆರೋಗ್ಯದ ಬಗ್ಗೆ ಜಾಗೃತಿ ಕಡಿಮೆ ಇದೆ.
2-3ನೇ ಹಂತದ ಆಸ್ಪತ್ರೆಗಳು ಎಲ್ಲ ಕಡೆ ಇಲ್ಲ. ಚಿಕ್ಕಬಳ್ಳಾಪುರದಲ್ಲಿ ಹೊಸ ಮೆಡಿಕಲ್ ಕಾಲೇಜು ಬರಲು 10-12 ತಿಂಗಳು ಬೇಕಾಗಬಹುದು. ಈ ಭಾಗದಲ್ಲಿ ಮೆಡಿಕಲ್ ಕಾಲೇಜು ನಿರ್ಮಾಣಕ್ಕಾಗಿ ನನ್ನದೇ ರೀತಿಯಲ್ಲಿ ಹೋರಾಟ ಮಾಡಿದ್ದೇನೆ. ಇವರಿಗೂ ಜನರು ಬೆಂಗಳೂರಿನಂತಹ ನಗರಗಳಿಗೆ ಹೋಗಿ ತಪಾಸಣೆ ಚಿಕಿತ್ಸೆ ಪಡೆಯುತ್ತಿದ್ದರು ಎಂದರು. ವಿದ್ಯಾವಂತ ಯುವಜನರು ಕೂಡ ತಮ್ಮ ಮನೆಯಲ್ಲಿನ ಹಿರಿಯರಿಗೆ ಎಲ್ಲ ಬಗೆಯ ವೈದ್ಯಕೀಯ ಪರೀಕ್ಷೆ ಮಾಡಿಸುತ್ತಿಲ್ಲ. ಇನ್ನು ಅನೇಕರು ತಾವಾಗಿಯೇ ತಪಾಸಣೆ ಮಾಡಿಸುವುದು ಕೂಡ ಕಡಿಮೆ. ಅದರಿಂದ ತಪಾಸಣಾ ಶಿಬಿರವನ್ನು ಏರ್ಪಡಿಸಲಾಗಿದ್ದು ಈ ಬಾರಿ ಹೊಸ ಪ್ರಯೋಗ ಮಾಡಲಾಗಿದೆ. ಸಾಂಕ್ರಾಮಿಕ ರೋಗಗಳನ್ನು ಗುರುತಿಸುವುದು, ಅಂತಹ ರೋಗಿಗಳ ಸಂಖ್ಯೆ ಪತ್ತೆ ಹಾಗೂ ಇದಕ್ಕೆ ಪರಿಹಾರ ಕ್ರಮವನ್ನು ತೀರ್ಮಾನಿಸುವುದು ಇಂತಹ ಮೇಳಗಳಿಂದ ಸಾಧ್ಯ ಎಂದರು. ಆರೋಗ್ಯ ಮೇಳದ ಟೀಕೆ ಕುರಿತು ಉತ್ತರಿಸಿದ ಸಚಿವರು, ನೀರು ತರುವಾಗ ವೈದ್ಯಕೀಯ ಕಾಲೇಜು ತಂದಾಗ ಟೀಕೆ ಬಂದಿತ್ತು, ಆರೋಗ್ಯ ಮೇಳದ ಬಗ್ಗೆಯೂ ಟೀಕೆ ಬಂದಿದೆ. ಈ ರೀತಿ ಟೀಕೆ ಬರುವುದು ಸರ್ವೇ ಸಾಮಾನ್ಯ. ಜನರ ಬಗ್ಗೆ ಬದ್ಧತೆ ಕಾಳಜಿ ಇರುವವರು ಇದಕ್ಕೆ ಹೆದರಬೇಕಾಗಿಲ್ಲ. ಆದರೆ ನಾವು ಆತ್ಮತೃಪ್ತಿಯಿಂದ ಕೆಲಸ ಮಾಡಬೇಕು. ಜನರಿಗೆ ಪ್ರಯೋಜನವಾಗಿದೆಯೇ ಎಂಬುದು ನಮ್ಮ ಮನಸ್ಸಿನಲ್ಲಿದ್ದರೆ ಸಾಕು ಎಂದರು. ಆರೋಗ್ಯ ಮೇಳದಲ್ಲಿ ಮಾಡುವ ತಪಾಸಣೆ ಒಂದು ಹಂತವಾಗಿದೆ. ಬಳಿಕ ಜನರಿಗೆ ಆಯುಷ್ಮಾನ್ ಭಾರತ್ ಯೋಜನೆ ಅಡಿಯಲ್ಲಿ ಚಿಕಿತ್ಸೆ ನೀಡಲಾಗುವುದು. ಆ ಯೋಜನೆ ಅಡಿ ಫಲಾನುಭವಿ ಆಗಿಲ್ಲದಿದ್ದರೆ ನಮ್ಮ ಫೌಂಡೇಶನ್ನಿಂದ ಉಚಿತ ಚಿಕಿತ್ಸೆಗೆ ವ್ಯವಸ್ಥೆ ಮಾಡಲಾಗುವುದು ಎಂದು ಸಚಿವರು ಹೇಳಿದರು. ಮೇಳದಲ್ಲಿ ಸರ್ಜರಿ ಮಾಡಿಸಬೇಕು ಎಂದು ವೈದ್ಯರು ರೋಗಿಗಳಿಗೆ ಬರೆದುಕೊಟ್ಟರೆ ಅದನ್ನು ಹಲವು ತಿಂಗಳವರೆಗೆ ಫಾಲೋ ಅಪ್ ಮಾಡಲಾಗುವುದು. ತಪಾಸಣೆ ಮಾಡಿ ತಕ್ಷಣ ಔಷಧಿ ನೀಡುವಲ್ಲಿಗೆ ಈ ಆರೋಗ್ಯ ಮೇಳ ಮುಗಿಯುವುದಿಲ್ಲ ಎಂದು ಸ್ಪಷ್ಟಪಡಿಸಿದರು. ಎರಡನೇ ದಿನ ಕೂಡ ಇವತ್ತು ಜನರು ನಿನ್ನೆ ಭಾಳ ಜನರು ಬಂದಿದ್ದರು. ಇವತ್ತು ಭಾನುವಾರ ಯಾರು ರಜೆ ಇದೆ, ನಿನ್ನೆ ಯಾರು ಟೆಸ್ಟ್ಗಳ ರಿಪೋರ್ಟನ್ನು ತೆಗೆದುಕೋಬೇಕು ಮತ್ತು ಮತ್ತೆ ಕನ್ಸಲ್ಟೇಷನ್ ಇದೆ ಇವತ್ತು ಅಂಥವರು ಕೂಡ ಬಂದಿದ್ದಾರೆ. ಕೆಲವರು ಹೊಸಬರು ಕೂಡ ಬಂದಿದ್ದಾರೆ. ಅದಕ್ಕೋಸ್ಕರನೇ ನಾವು ಸಾಮಾನ್ಯವಾಗಿ ಎಲ್ಲ ಮೇಳಗಳು ಒಂದೇ ದಿವಸದಲ್ಲಿ ಮುಗಿಯುತ್ತೆ. ನಾವು 2 ದಿವಸ ಹಾಕ್ಕೊಂಡಿದ್ದ ಕಾರಣವೇ ಅದು. ಯಾರಿಗೆ ಶನಿವಾರ ಸರಿಯಾಗಿ ಅಥವಾ ಅವ್ರಿಗೆ ಇನ್ನಷ್ಟು ಮಾರ್ಗದರ್ಶನ ಕೊಟ್ಟಿರ್ತಾರೆ ಅಂಥವರು ಮತ್ತೆ ಭಾನುವಾರ ಬಂದು ಕನ್ಸಲ್ಟೇಷನ್ ಮಾಡೋರು ಅಂತಿದ್ದಾರೆ. ಅವರು ಇವತ್ತು ಬರಲಿ ಅಂತ ಮಾಡಿದ್ವಿ. ಅದರ ಪೂರ್ಣ ಲಾಭ ಇವತ್ತು ಸಿಕ್ಕುತ್ತೆ 2 ದಿನಗಳು. ಇಲ್ಲ, ಈಗ ಬಸ್ಸುಗಳು ಅನೇಕ ಬಸ್ಸುಗಳನ್ನು ವ್ಯವಸ್ಥೆ ಮಾಡಿದ್ದೇವೆ ಮತ್ತು ಆಯಾ ಊರುಗಳಿಗೆ ಆಯಾ ಗ್ರಾಮಗಳವರು ಎಲ್ಲಿ ಬಂದಿದ್ದರೂ ಅದೇ ಗ್ರಾಮಗಳಿಗೆ ಕರ್ಕೊಂಡೋಗಿ ಬಿಡುವಂಥದ್ದು ಮತ್ತು ಅನೇಕ ಟ್ರಿಪ್ಸನ್ನು ಕೂಡ ಮಾಡಿದ್ದೇವೆ. ಕೇವಲ ಒಂದು ಸಲ ಬರುವಂಥದ್ದಲ್ಲ, ಒಂದೊಂದು ಬಸ್ಸು 3-4 ಟ್ರಿಪ್ಗಳನ್ನು ಕೂಡ ಮಾಡಲಿಕ್ಕೆ ನಾವೆಲ್ಲ ಕೂಡ ವ್ಯವಸ್ಥೆ ಮಾಡಿದ್ದೇವೆ. ಇಷ್ಟು ದೊಡ್ಡ ಕಾರ್ಯಕ್ರಮದಲ್ಲಿ ಸಣ್ಣ ಪುಟ್ಟ ವ್ಯತ್ಯಾಸಗಳು ಆಗಿರ್ಬೋದು, ನಾನು ಇಲ್ಲ ಅಂತ ಹೇಳಕ್ಕೆ ಹೋಗೋದಿಲ್ಲ. ಆ ಸಣ್ಣ ಪುಟ್ಟ ವ್ಯತ್ಯಾಸಗಳು ಏನಾಗಿದ್ದಾವೆ ಅಂತ ನಿನ್ನೆ ನಾವು ಅರ್ಥ ಮಾಡ್ಕೊಂಡು ಅದರ ಸಿದ್ಧತೆಗಳನ್ನು ಇವತ್ತಿಗೆ ಎಲ್ಲ ಕೂಡ ವ್ಯವಸ್ಥಿತವಾಗಿ ಮಾಡಿದ್ದೇವೆ. ಇವತ್ತು ಕೂಡ ನಾನು ಅಲ್ಲಿ ಹೋಗಿ ಬಂದಿದ್ದೇನೆ. ಆ ಎಲ್ಲ ವ್ಯವಸ್ಥೆಗಳು ಕೂಡ ಸರಿ ಇದೆ ಅಂತ ಹೇಳಿದ್ದಾರೆ. ಹಾಗಾಗಿ ಜನರಿಗೂ ಕೂಡ ಅರ್ಥ ಆಗ್ತದೆ. ಒಂದು ಸಣ್ಣ ಮನೆಯಲ್ಲಿ ಆಗುವಂಥ ಕಾರ್ಯಕ್ರಮದಲ್ಲೇ ಎಷ್ಟೋ ವ್ಯವಸ್ಥೆಗಳು ಅವ್ರು ಅಂದ್ಕೊಂಡಂಗೆ ಆಗಿರೋದಿಲ್ಲ. ಇಂಥ ಒಂದು ಬೃಹತ್ತಾಗಿರ್ತಕ್ಕಂಥ ಮೇಳದಲ್ಲಿ ಸಣ್ಣ ಪುಟ್ಟ ಸಮಸ್ಯೆ ಇರ್ಬೋದು, ಆದರೆ ಅಂತಿಮವಾಗಿ ನಮ್ಮ ಉದ್ದೇಶ ದೇವೋದ್ದೇಶ ಏನಿದೆ ಅದು ಈಡೇರಬೇಕು. ಅದು ಈಡೇರ್ತಾ ಇದೆ ಅನ್ನುವಂಥ ಒಂದು ನೆಮ್ಮದಿ, ಒಂದು ಸಮಾಧಾನ ನಮಗಿದೆ. ನೋಡಬೇಕು, ಇವತ್ತೆಲ್ಲ ಕಂಪ್ಲೀಟ್ ಆಗಿ ಸಂಜೆ ಅಷ್ಟೊತ್ತು ಗೊತ್ತಾಗಲ್ಲ, ಇನ್ನು 2-3 ದಿವಸ ಬೇಕಾಗ್ತದೆ. ಅದನ್ನೆಲ್ಲ ಡೇಟಾ ಕೊಲೆಕ್ಟ್ ಮಾಡಬೇಕು. ಡೇಟಾ ಕೊಲೆಕ್ಟ್ ಮಾಡಿ ಯಾವ್ಯಾವ ವಿಭಾಗದಲ್ಲಿ ಯಾರ್ಯಾರಿಗೆ ರೆಫರೆನ್ಸ್ ಇದೆ ಅದನ್ನೆಲ್ಲ ಕೂಡ ಡೇಟಾ ಕಲೆಕ್ಷನ್ ಮಾಡಿ ಆ ಡೇಟಾನ ಕೊಲೆಕ್ಟ್ ಮಾಡಿ ನಂತರ ನಾನು ಒಂದು 2-3 ದಿವಸಗಳಾದಮೇಲೆ ಬೇಕಿದ್ರೆ ಮಾಧ್ಯಮದವರಿಗೆ ನಾನು ಅದನ್ನು ಇನ್ಫಾರ್ಮೇಷನ್ನ ಹಂಚ್ಕೊಳ್ತೀನಿ. ನನಗೇನು ಗೊತ್ತಿಲ್ಲ, ಏಕೆಂದರೆ ಅದು ಕೋರ್ ಕಮಿಟಿಯಲ್ಲಿ ಆಗುವಂಥ ನಿರ್ಣಯಗಳು ಸಾಮಾನ್ಯವಾಗಿ ಹೊರಗಡೆ ಚರ್ಚೆ ಆಗಲ್ಲ. ಹಾಗಾಗಿ ಆ ರೀತಿಯಲ್ಲಿ ಏನಾಗಿದೆ ಅಂತ ನನಗೆ ಗೊತ್ತಿಲ್ಲ. ಇವತ್ತು ಅವರು ಒಬ್ಬ ಯುವ ನಾಯಕರಿದ್ದಾರೆ, ನಮ್ಮ ನಾಯಕರು ಯಡಿಯೂರಪ್ಪನವರ ಮಕ್ಕಳಿದ್ದಾರೆ, ಉಪಾಧ್ಯಕ್ಷರಾಗಿ ಕೂಡ ಕೆಲಸ ಮಾಡ್ತಾಯಿದ್ದಾರೆ. ಅವರ ಹೆಸರು ಪ್ರಸ್ತಾವನೆಯಾಗಿ ಹೈಕಮಾಂಡ್ನವರು ಅದಕ್ಕೆ ಹಸಿರು ನಿಶಾನೆ ತೋರಿಸಿದರೆ ನಾನು ಅದನ್ನು ಸ್ವಾಗತ ಮಾಡಿ. ರಿಜಿಸ್ಟ್ರೇಷನ್ 1,40,000 ಮೇಲೆ ಆಗಿದೆ ಆನ್ಲೈನ್ನಲ್ಲಿ ಮತ್ತು ಸ್ಪಾಟಲ್ಲಿ ಬೇರೆ ಆಗಿದೆ. ಸಾಮಾನ್ಯವಾಗಿ ಮೆಡಿಸಿನ್ನೇ ಯಾವಾಗಲೂ ಕೂಡ
ವೈದ್ಯಕೀಯ ವಿಭಾಗಕ್ಕೇ ಹೆಚ್ಚಿನ ಜನ ಬರ್ತಾರೆ. ವೈದ್ಯಕೀಯ ವಿಭಾಗಕ್ಕೆ ಬಂದ ಮೇಲೆ ಅಲ್ಲಿ ರೆಫರೆಲ್ಸು ಬೇರೆ ಬೇರೆ ಕಡೆ ಹೋಗುತ್ತೆ. ನಾರ್ಮಲಿ ಯಾವುದೇ ಮೇಳದಲ್ಲಿ ನೀವು ನೋಡಿದಾಗ ತಮ್ಮ ರೂಲ್ ಏನು ಅಂದರೆ ವೈದ್ಯಕೀಯ ವಿಭಾಗ 40%, 30% ಇರ್ತಾರೆ. ನೆಕ್ಸ್ಟ್ ಹೈಯೆಸ್ಟ್ ಯಾವುದು ಇರುತ್ತೆ ಅಂತಂದರೆ ಆರ್ಥೋಪೆಡಿಕ್ಸ್ಗೆ ಇರ್ತದೆ. ಈ ರೀತಿಯಲ್ಲಿ ಆಮೇಲೆ ನೆಕ್ಸ್ಟು OBG, ಮದರ್ ಆ್ಯಂಡ್ ಚೈಲ್ಡು, ತಾಯಿ ಮತ್ತು ಮಗುವಿನ ವಿಭಾಗ, ಆಮೇಲೆ ಕಾರ್ಡಿಯಾಲಜಿ, ENT, ಸ್ಕಿನ್, ಹೀಗೆ ಎಲ್ಲ ವಿಭಾಗಗಳಿಗೂ ಅಲ್ಲಿಂದ ರೆಫರಲ್ ಆಗುತ್ತೆ. ಬಟ್ ದ ಮೇಜರ್ ಡಿಪಾರ್ಟ್ಮೆಂಟ್ ಈಸ್ ಮೆಡಿಸಿನ್ ಡಿಪಾರ್ಟ್ಮೆಂಟ್. ದೊಡ್ಡ ಮಟ್ಟದ ಜಿಲ್ಲಾ ಮಟ್ಟದ ಒಂದು ಆರೋಗ್ಯ ಮೇಳವನ್ನು ಸರ್ಕಾರದ ಕಾರ್ಯಕ್ರಮವಾಗಿ ಕೈಗೆತ್ತಿಕೊಳ್ಳಲಿಕ್ಕೆ ನಾನು ಮಾನ್ಯ ಮುಖ್ಯಮಂತ್ರಿಗಳ ಜೊತೆ ಚರ್ಚೆ ಮಾಡಿ ಇದನ್ನು ಹಮ್ಮಿಕೊಳ್ತೀನಿ. ಡಿ ದೇವರಾಜ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ. ಹಗಲು ರಾತ್ರಿ ಕಷ್ಟಪಟ್ಟು ಬೆಳೆದಿದ್ದ ದ್ರಾಕ್ಷಿ ಫಸಲು ಇನ್ನೇನು ಕಟಾವು ಮಾಡಿ ಮಾರ್ಕೆಟ್ಗೆ ಹಾಕಬೇಕಾಗಿತ್ತು. ಅಷ್ಟರಲ್ಲಿ ಬೀಸಿದ ಬಿರುಗಾಳಿಗೆ ದ್ರಾಕ್ಷಿ ತೋಟದ ಚಪ್ಪಡಿ ಕೂಚಗಳು ಬೆಳೆದಿದ್ದ ದ್ರಾಕ್ಷಿಯನ್ನ ನೆಲಸಮ ಮಾಡಿದೆ. ಅಷ್ಟಕ್ಕೂ ಅದೆಲ್ಲಿ ಅಂತೀರಾ? ಈ ವರದಿ ನೀವೇ ನೋಡಿ. ಕೈ ಕೆಸರಾದರೆ ಬಾಯಿ ಮೊಸರು ಅನ್ನೋ ಹಾಗೆ ಚಿಕ್ಕಬಳ್ಳಾಪುರ ಜಿಲ್ಲೆಯ ರೈತರು ಹಗಲು ರಾತ್ರಿ ಕಷ್ಟಪಟ್ಟು ವಿವಿಧ ತಳಿಗಳ ದ್ರಾಕ್ಷಿ ಬೆಳೆದಿದ್ದರು. ಅದರಲ್ಲೂ ಚಿಕ್ಕಬಳ್ಳಾಪುರ ತಾಲೂಕಿನ ನಂದಿ ಹೋಬಳಿಯ ಅರಸನಹಳ್ಳಿ ಸೇರಿದಂತೆ ಸುತ್ತಮುತ್ತಲ ಪ್ರದೇಶಗಳಲ್ಲಿ ಅತ್ಯುತ್ತಮ ದ್ರಾಕ್ಷಿ ಫಸಲು ಬಂದಿತ್ತು. ಕೊರೋನಾ ಕಾಲ ಹಾಗೂ ಮಹಾಮಳೆಯ ಹೊಡೆತದಿಂದ ತತ್ತರಿಸಿದ ರೈತರು ಈ ಬಾರಿ ಗುಣಮಟ್ಟದ ದ್ರಾಕ್ಷಿ ಬೆಳೆದಿದ್ದರು. ಮಾರುಕಟ್ಟೆಯಲ್ಲಿಯೂ ಅಲ್ಪ ಸ್ವಲ್ಪ ಒಳ್ಳೆಯ ಬೆಲೆ ಇತ್ತು. ಇನ್ನೇನು ಇಂದಲ್ಲ ನಾಳೆ ದ್ರಾಕ್ಷಿ ಕಟಾವು ಮಾಡೋಣ ಅಂತ ರೈತರು ಲೆಕ್ಕಾಚಾರ ಹಾಕಿದ್ರು. ಲಕ್ಷಾಂತರ ರೂಪಾಯಿ ಲಾಭದ ನಿರೀಕ್ಷೆಯಲ್ಲಿದ್ದರು. ಅಷ್ಟರಲ್ಲಿ ಕಳೆದ 2 ದಿನಗಳಿಂದ ಬೀಸಿದ ಬಿರುಗಾಳಿಗೆ ಚಪ್ಪಡಿ ಕೂಸುಗಳು ಬಿದ್ದು ಕೈಗೆ ಬಂದ ದ್ರಾಕ್ಷಿ ತೋಟದಲ್ಲಿ ಮಣ್ಣು ಪಾಲಾಗಿದೆ. ಬೆಳಗ್ಗೆ 7:15 ಆಗಿರೋದು ಸರ್. ಇದು ಮಳೆ ಬಿದ್ದಿತ್ತು ರಾತ್ರಿ ಲೈಟಾಗಿ. ಗಾಳಿ ಬಂದು ಸುಂಟ್ರ ಗಾಳಿ ಸ್ಟೈಪ್ ಬಂದು ಎಲ್ಲ ಸುತ್ತಿಟ್ಟು ಅದು ಅಂತ ಎಲ್ಲ ಬಿದ್ದೋಗಿದೆ. ಅದ್ರ ಮೇಲೆ TC ಒಂದು ಬಿದ್ದು ಅದು ಇನ್ನೂ ಫುಲ್ಲೆಲ್ಲ ಇದಾಗಿದೆ. ನಾವು ಇದ್ರ ಮೇಲೆ ಆಸೆ ಇಟ್ಕೊಂಡಿದ್ರೆ 40ರಿಂದ 50 ಟನ್ ಬರ್ತದೆ ಅಂಥೇಳಿ, ಏನೋ ಸ್ವಲ್ಪ ದುಡ್ಡಾದರೆ ಏನೋ ಮನೆಗಿನೇ ಕಟ್ಬೋದು ಅಂತಂತ ಎಲ್ಲ ಅದು ಮಣ್ಣು ಪಾಲು ಮಾಡಿಬಿಡ್ತು. ಎಲ್ಲ ನೆಲಗಡೆ ಎಲ್ಲ ಇದು ಹೋಯ್ತು ಸರ್. ಇದು ಸರ್ ಈ ಬೆಳೆಗಂದರೆ ಈಗ ಗಿಡದಿಂದ ಅಂತಂದರೆ ಬರ್ತದೆ ಸರ್. ಈಗ ಒಂದು 5ನೇ ಬೆಳೆ ಇದು. ಒಂದು 40 ಲಕ್ಷ 50 ಲಕ್ಷ ಖರ್ಚು ಬರ್ತದೆ ಸರ್. ಈಗ ಬೆಳೆಗೆ ಒಂದು 7 ಲಕ್ಷ 8 ಲಕ್ಷ ಖರ್ಚು ಮಾಡಿದೆ ಸರ್. ಈಗ ಬಂಡವಾಳ ಹಾಕಿದ್ರೆ ಈಗ ಏನೋ ದುಡ್ಡು ಆಗ್ತದೆ ಸರ್, ರೇಟ್ ಬರ್ತದೆ, ನಾನು ಮಾಡ್ಕೊಬೋದು ಅಂತ ನಾವು. ಚಿಕ್ಕಬಳ್ಳಾಪುರ ತಾಲೂಕಿನ ಹಲವೆಡೆ ಬೀಸಿದ ಬಿರುಗಾಳಿಗೆ ಬಿದ್ದು ನಷ್ಟಕ್ಕೊಳಗಾದ ರೈತನ ಬಗ್ಗೆ ವಿಷಯ ತಿಳಿದ ಕೂಡಲೇ ದ್ರಾಕ್ಷಿ ತೋಟಗಳಿಗೆ ವೈದ್ಯಕೀಯ ಶಿಕ್ಷಣ ಹಾಗೂ ಆರೋಗ್ಯ ಸಚಿವ ಡಾಕ್ಟರ್ ಕೆ ಸುಧಾಕರ್ ಹಾಗೂ ಜಿಲ್ಲಾಧಿಕಾರಿ ಆರ್ ಲತಾ, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ GK ಮಿಥುನ್ ಕುಮಾರ್ ಹಾಗೂ ತಾಲೂಕು ಮಟ್ಟದ ಅಧಿಕಾರಿಗಳ ತಂಡ ರೈತರ ತೋಟಗಳಿಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ರು. ದ್ರಾಕ್ಷಿ ಗೊಂಚಲುಗಳು ಪೀಸ್ ಆಗಿದ್ದು ಇತ್ತ ಬಳ್ಳಿಯಲ್ಲಿ ಬಿಡಲು ಆಗದೆ, ವರ್ತಕರು ಕಟಾವು ಮಾಡಲಾಗದೆ, ರೈತರು ದ್ರಾಕ್ಷಿ ಗಿಡಗಳನ್ನಾದರೂ ಉಳಿಸಿಕೊಳ್ಳೋಣ ಅಂತ ಹಾಳಾದ ಚಪ್ಪಡಿ ಕಲ್ಲುಗಳಲ್ಲಿ ಸಿಕ್ಕಿ ಹಾಕಿಕೊಂಡಿರುವ ದ್ರಾಕ್ಷಿಯನ್ನು ಬಿಡಿಸಲು ಆಗದೆ 3 ಎಕರೆಯಲ್ಲಿ ಕಷ್ಟಪಟ್ಟು ಬೆಳೆದಿರುವ ದ್ರಾಕ್ಷಿ ಫಸಲು ಬಿರುಗಾಳಿಗೆ ಬಲಿಯಾಗಿದೆ. ರೈತರು ನಂಜೇಗೌಡರು ಅಂತೇಳಿ ಸುಮಾರು 2-2.5 ಎಕರೆ ದ್ರಾಕ್ಷಿ ಬೆಳೆದಿದ್ದಾರೆ. ಭಾಳ ಒಳ್ಳೆ ಬೆಳೆ ಬಂದಿತ್ತು. ದುರದೃಷ್ಟ ಅದೆಲ್ಲ ಕೂಡ ಇವತ್ತು ಚಪ್ರನೇ ಕೆಳಗಡೆ ಬಿದ್ದೋಗಿದೆ. ಏನು ಚಪ್ರ ಹಾಕಿದ್ದಾರೆ, ಚಪ್ರ ಕಲ್ಲು ಎಲ್ಲ ಕೂಡ ಕೆಳಗಡೆ ಬಿದ್ದೋಗಿದೆ. ಆ ಬೆಳೆನೂ ಹೋಯಿತು. ಒಂದು ಬೆಳೆ ಅಲ್ಲ, ಈ ದ್ರಾಕ್ಷಿ ಬೆಳೆ ಹೇಗೆ ಅಂತಂದರೆ ಒಂದ್ಸಲಿ ನಾಟದ ಮೇಲೆ ಸುಮಾರು 15-20 ವರ್ಷ ಇರುವಂಥದ್ದು. ಇವತ್ತು ಆ ಇಡೀ ಬೆಳೆನೇ ಹೋಗಿರೋವಂಥದ್ದು ಭಾಳ ದುರದೃಷ್ಟ, ಭಾಳ ನೋವಾಯಿತು ನನಗೆ. ಈಗ ಸರ್ಕಾರದ ವತಿಯಿಂದ ಏನಿದಕ್ಕೆ ಪರಿಹಾರವನ್ನು ಕಟ್ಕೊಡ್ಬೇಕು ಅಂತೇಳಿ ನಾಳೆ ಅಂದಾಜು ಮಾಡಿಸಿ ಅದಕ್ಕೆ ಸೂಕ್ತ ಪರಿಹಾರ ಮಾಡಿಕೊಡುವಂಥದ್ದು ಮಾಡೋಣ. ಆದರೆ ಮುಖ್ಯವಾಗಿ ನಾನು ನಮ್ಮ ರೈತರಿಗೆ ಮನವಿ ಮಾಡೋದು,
ಇವತ್ತು ಮಾನ್ಯ ಪ್ರಧಾನಮಂತ್ರಿಗಳು ಫಸಲ್ ಬಿಮಾ ಯೋಜನೆ ಅಂತೇಳಿ ನಮಗೆ ಯಾವ ರೀತಿ ಆರೋಗ್ಯ ವಿಮೆ ಮನುಷ್ಯರಿಗೆ ಮಾಡಿಕೊಟ್ಟಿದ್ದಾರೆ, ಬೆಳೆ ವಿಮೆಯನ್ನು ಕೂಡ ಅದನ್ನು ಮಾಡಿದ್ದಾರೆ. ಇವತ್ತು ದ್ರಾಕ್ಷಿ ಬೆಳೆ ಒಂದಕ್ಕೇ ಸ್ವಲ್ಪ ಹೆಚ್ಚು, ಅದಕ್ಕೆ 14,000 ಒಂದು ಎಕರೆಗೆ ಕಟ್ಟಬೇಕಾಗಿದೆ. ಅಷ್ಟು ಕಟ್ಟಿದಿದ್ರೆ ಇವತ್ತು ನಷ್ಟ ಆಗ್ತಾನೇ ಇರಲಿಲ್ಲ. ಬೆಳೆ ಪರಿಹಾರಕ್ಕೆ ಅಂತೇಳಿ ಫಸಲ್ ಬಿಮಾ ಯೋಜನೆಯಲ್ಲಿ ಅವರಿಗೆ ಕನಿಷ್ಠ 1,20,000 ಬಂದಿರೋದು ಒಂದು ಎಕರೆಗೆ. ನಮ್ಮ ರೈತರು ಈ ವಿಮೆಗೆ ಏನು ಕಟ್ಟಬೇಕಾಗ್ತದೆ ಅದನ್ನು ಕಟ್ಟೋದಿಲ್ಲ. ಅದಕ್ಕೆ ಅರಿವು ಮೂಡಿಸುವಂಥ ಕೆಲಸ ನಮ್ಮ ಎಲ್ಲ ಇಲಾಖೆಗಳಿಂದನೂ ಆಗಬೇಕು. ತೋಟಗಾರಿಕಾ ಆರೋಗ್ಯ, ಇವತ್ತು ಕೃಷಿ ಮತ್ತು ರೇಷ್ಮೆ ಇವೆಲ್ಲ ಇಲಾಖೆಗಳಿಂದ ಕೂಡ ಇನ್ನೂ ಹೆಚ್ಚಿನ ಕೆಲಸ ಆಗಬೇಕು. ನಮ್ಮ ರೈತರು ಕೂಡ ಇದನ್ನು ಅರಿವು ಮೂಡಿಸ್ಕೊಂಡು ಅವರು ಈ ವಿಮೆ ಏನು ನಮ್ಮ ಫಸಲ್ ಬಿಮಾ ಯೋಜನೆ ಅಡಿಯಲ್ಲಿ ಅವರೆಲ್ಲ ಕೂಡ ನೋಂದಣಿಯನ್ನು ಮಾಡ್ಕೋಬೇಕು. ಸೊ ಇವತ್ತು ಇಲ್ಲಿ ಅರಸನಹಳ್ಳಿನಲ್ಲಿ ಇವಾಗಿದ್ದೀವಿ. ಸೊ ಇಲ್ಲಿ ಒಂದು ದ್ರಾಕ್ಷಿ ತೋಟದಲ್ಲಿ ಸುಮಾರು 1.5 ಎಕರೆ ಇನ್ನು ದ್ರಾಕ್ಷಿ ಆಲ್ಮೋಸ್ಟ್ ಇಟ್ ಈಸ್ ಡನ್ನು ಕಟಾವು ಮಾಡುವಂಥ ಹಂತದಲ್ಲಿದೆ. ಸೊ ಇವತ್ತು ಬೆಳಗಿನ ಜಾವ ಅದು ಏನು ಅವರು ಕಲ್ಲು ಹಾಕಿದ್ದಾರೆ ಅದು ಹಿಡಿಲಿಕ್ಕೆ ಅಂತ ಹೇಳಿಬಿಟ್ಟು, ಸೊ ಅದು ಬಿದ್ದು ಎಲ್ಲ ಕಲ್ಲುಗಳು ಸೈಮಲ್ಟೇನಿಯಸ್ಲಿ ಬಿದ್ದುಬಿಟ್ಟು ಅಷ್ಟು ಹಾಳಾಗಿದೆ. ಇಟ್ಸ್ ಆಲ್ಮೋಸ್ಟ್ ಕ್ರಾಪ್ ರೆಡಿ ಇರೋವಂಥದ್ದು. ಬಹುಶಃ ಈಗಿನ ಪ್ರೆಸೆಂಟ್ ರೇಟ್ ಪ್ರಕಾರ ಅವರಿಗೆ ಸುಮಾರು 10 ಲಕ್ಷದವರೆಗೂ ಲಾಸ್ ಇದೆ. ಬಟ್ ಅವ್ರು ಇನ್ಶೂರೆನ್ಸ್ ಕೂಡ ಮಾಡಿಸಿಲ್ಲ. ನಾವು ಯಾವಾಗಲೂ ಎಲ್ಲರಿಗೂ ಹೇಳ್ತಾ ಇರ್ತೀವಿ ಇನ್ಶೂರೆನ್ಸ್ ಇಂಪಾರ್ಟೆನ್ಸು. ಇವತ್ತು ಅವ್ರಿಗೆ ಗೊತ್ತಾಗ್ತಾ ಇದೆ ಇನ್ಶೂರೆನ್ಸ್ ಮಾಡಿಸಿದ್ರೆ ಸುಮಾರು 2,80,000 ಇನ್ಶೂರೆನ್ಸ್ ಬಂದಿರೋದು. ಸೊ ನೋಡೋಣ ನಮ್ಮ ಏನು SDRF ನಾಮ್ಸ್ನಲ್ಲಿ ಏನಿದೆ ಪ್ರಾವಿಷನ್ ಅವ್ರಿಗೆ ಲಾಸ್ ಕಾಂಪನ್ಸೇಟ್ ಮಾಡೋಕ್ಕೆ, ಅದನ್ನು ಖಂಡಿತ ನಾವು ಮಾಡ್ತೀವಿ. ಬಟ್ ಅವ್ರಿಗೆ ಭಾಳನೇ ದೊಡ್ಡ ಲಾಸ್ ಅಂತೂ ಖಂಡಿತ ಆಗಿದೆ. ಅದೇ ಹೇಳಿದ್ನಲ್ಲ, ಇದು ಆಲ್ಮೋಸ್ಟ್ ರೆಡಿ ಇದೆ ಅವ್ರಿಗೆ. ಇನ್ನೊಂದು ವಾರದಲ್ಲಿ ಬಹುಶಃ ಅವರಿಗೆ ಕಟಾವಾಗೋವಂಥ ಸ್ಥಿತಿ ನೋಡ್ಬೋದು, ಇಲ್ಲೇ ಕಾಣುತ್ತೆ. ಇಟ್ಸ್ ಆಲ್ಮೋಸ್ಟ್ ರೆಡಿ. ಸೊ ಇನ್ನೊಂದು ವಾರ ಮುಂಚೆ ಅದು ಏನು ಆ ಕಲ್ಲು ಬಿದ್ದು ಈ ಥರ ಆಗಿದೆ ಅಂದರೆ ಇಟ್ಸ್ ಅನ್ ಆಕ್ಸಿಡೆಂಟ್ ಅಂತ ಹೇಳ್ಬೋದು. ಮೇ ಬಿ ಮಳೆ ಬಂದು ನೀರು ಒಂದು ನೆಲ ಸ್ವಲ್ಪ ಸಾಫ್ಟಾಗಿ ಅದೇನಾದ್ರು ಜರುಗಿರ್ಬೋದು ಆ ಥರದ್ದು. ಒನ್ ಈಸ್ ನಾನು ಹೇಳೋದು ಎಲ್ರಿಗೂ ಮೇಯ್ನ್ ಇನ್ಶೂರೆನ್ಸ್ ಮಾಡಿಸ್ಬೇಕು. ಬಿಕಾಸ್ ನಾವೊಂದು 14,000 ಕಟ್ತೀವಿ. ಕೊರೋನಾ ಕಾಟ ಹಾಗೂ ಮಹಾಮಳೆಯ ಹೊಡೆತದಿಂದ ಚೇತರಿಸಿಕೊಳ್ಳುತ್ತಿದ್ದ ಚಿಕ್ಕಬಳ್ಳಾಪುರ ಜಿಲ್ಲೆಯ ರೈತರ ಮೇಲೆ ವರ್ಣ ಮುನಿಸಿಕೊಂಡಿದ್ದು, ಬೀಸಿದ ಬಿರುಗಾಳಿಗೆ ಹಾಗೂ ಮಳೆಗೆ ದ್ರಾಕ್ಷಿ ತೋಟ ನೆಲಸಮವಾಗಿದೆ. ಈಗ 100 ಎಕರೆ ದ್ರಾಕ್ಷಿ ತೋಟದಲ್ಲೇ ಹಾಳಾಗಿದೆ. ಇನ್ನು ಬಹುತೇಕ ರೈತರು ಬೆಳೆ ವಿಮೆ ಮಾಡದ ಕಾರಣ ಸರ್ಕಾರ ರೈತರ ನೆರವಿಗೆ ಧಾವಿಸಬೇಕಾಗಿದೆ. ಡಿ ದೇವರಾಜ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ. ಇದೀಗ ಬ್ರೇಕ್ನ ನಂತರ MMTV ನ್ಯೂಸ್ ಮುಂದುವರಿಯುತ್ತದೆ. ಕೆಪಿಸಿಸಿ ರಾಜ್ಯಾಧ್ಯಕ್ಷರು, ಜನಮೆಚ್ಚಿದ ನಾಯಕರು DK ಶಿವಕುಮಾರ್ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು ಹಾಗೂ ಜಿಲ್ಲಾ ಪಂಚಾಯಿತಿ ಮಾಜಿ ಅಧ್ಯಕ್ಷರಾದ ಪುರದಗಡ್ಡೆ ಮುನೇಗೌಡ ಹಾಗೂ ನಗರಸಭೆ ಸದಸ್ಯ ಅಂಬರೀಶ್ ರವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ಶುಭ ಕೋರುವವರು ಅರುಣ್ ಕುಮಾರ್ ಕೊಳವನಹಳ್ಳಿ, ಜಿಲ್ಲಾ ಯೂತ್ ಕಾಂಗ್ರೆಸ್ ಉಪಾಧ್ಯಕ್ಷರು, ಚಿಕ್ಕಬಳ್ಳಾಪುರ. ಕೆಪಿಸಿಸಿ ರಾಜ್ಯಾಧ್ಯಕ್ಷರು ಹಾಗೂ ಜನಮೆಚ್ಚಿದ ನಾಯಕರಾದ DK ಶಿವಕುಮಾರ್ ಅಣ್ಣನವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ಶುಭ ಕೋರುವವರು ಕುಂದಲಗುರ್ಕಿ ಮುನೀಂದ್ರ, NSUI ಮಾಜಿ ರಾಜ್ಯ ಸಂಚಾಲಕರು, ಶಿಡ್ಲಘಟ್ಟ ತಾಲೂಕು. ಕೆಪಿಸಿಸಿ ರಾಜ್ಯಾಧ್ಯಕ್ಷರು ಹಾಗೂ ಜನಮೆಚ್ಚಿದ ನಾಯಕರಾದ DK ಶಿವಕುಮಾರ್ ಅಣ್ಣನವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ಶುಭ ಕೋರುವವರು ವಿ ಗಿರೀಶ್, ಯುವ ಕಾಂಗ್ರೆಸ್ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ, ಚಿಕ್ಕಬಳ್ಳಾಪುರ. ಸಪರಿವಾರ ಸಮೇತ ಶ್ರೀ ಯೋಗ ಮುನೀಶ್ವರ ಸ್ವಾಮಿ ಸನ್ನಿಧಿ ಶ್ರೀ ಕ್ಷೇತ್ರ ಬಿಕ್ಕಲಹಳ್ಳಿಯಲ್ಲಿ ಅದ್ದೂರಿ ಜಾತ್ರಾ ಮಹೋತ್ಸವ ಹಾಗೂ ಭಾಗ್ಯದಾಯಿನಿ ಶ್ರೀ ಭುವನೇಶ್ವರಿ ದೇವಿ, ಜ್ಞಾನದಾಯಿನಿ ಶ್ರೀ ಶಾರದಾಂಬಾ ದೇವಿಯ ಪ್ರತಿಷ್ಠಾಪನಾ ಮಹೋತ್ಸವ ಅದ್ದೂರಿಯಾಗಿ ನಡೆಯಿತು. ಪ್ರತಿ ವರ್ಷದಂತೆ ಈ ಬಾರಿಯೂ ಸಹ ಜಾತ್ರಾ ಮಹೋತ್ಸವ ನಡೆಯಿತು. ಸಪರಿವಾರ ಸಮೇತ ಶ್ರೀ ಯೋಗ ಮುನೀಶ್ವರ ದೇವಸ್ಥಾನದಲ್ಲಿ ನಡೆಯುತ್ತಿರುವ ವಿವಿಧ ರೀತಿಯ ಪೂಜೆಗಳು,
ಜಾತ್ರಾ ಮಹೋತ್ಸವವನ್ನು ಕಂಡು ಭಕ್ತಿಯಿಂದ ಬರುತ್ತಿರುವ ಭಕ್ತಾದಿಗಳು. ಈ ದೃಶ್ಯಗಳೆಲ್ಲ ಕಂಡುಬರುವುದು ಚಿಕ್ಕಬಳ್ಳಾಪುರ ಜಿಲ್ಲೆಯ ಗೌರಿಬಿದನೂರು ತಾಲೂಕಿನ ಶ್ರೀ ಕ್ಷೇತ್ರ ಬಿಕ್ಕಲಹಳ್ಳಿ ಗ್ರಾಮದಲ್ಲಿ. ಹೀಗೆ ಪೂಜೆ ಅಭಿಷೇಕದಲ್ಲಿ ತೊಡಗಿರುವ ವ್ಯಕ್ತಿಯ ಹೆಸರು ಮಂಜುನಾಥ್ ಅಂತ. ಬಿಕ್ಕಲಹಳ್ಳಿ ಗ್ರಾಮದ ನಿವಾಸಿಯಾಗಿರುವ ಇವರು ವೃತ್ತಿಯಲ್ಲಿ ಸಿವಿಲ್ ಇಂಜಿನಿಯರ್ ಆಗಿ ಬೆಂಗಳೂರಿನಲ್ಲಿ ಗುತ್ತಿಗೆದಾರನಾಗಿ ಕಾರ್ಯನಿರ್ವಹಿಸುತ್ತಿದ್ದರು. ಪ್ರಕೃತಿಯ ಮಡಿಲಲ್ಲಿ ನೆಲೆಸಬೇಕೆಂಬ ಮಹದಾಸೆಯಿಂದ ತಮ್ಮೂರಿನಲ್ಲಿ ಸಪರಿವಾರ ಸಮೇತ ಶ್ರೀ ಯೋಗ ಮುನೇಶ್ವರ ದೇವಸ್ಥಾನ ಕಟ್ಟಿ ನೆಮ್ಮದಿಯಾಗಿ ಜೀವನ ಸಾಗಿಸುತ್ತಿದ್ದಾರೆ. ಸುಮಾರು 15 ವರ್ಷಗಳಿಂದ ಪೂಜೆಗಳು ನಡೆಯುತ್ತಿದ್ದು ಸುಮಾರು ಜನ ಭಾಗಿಯಾಗಿ ಪೂಜೆಯಲ್ಲಿ ಪಾಲ್ಗೊಳ್ಳುತ್ತಾರೆ. ಭಾನುವಾರ ರಾತ್ರಿ ಶ್ರೀರಾಜ ಸತ್ಯವ್ರತ ಅಥವಾ ಶನಿ ಪ್ರಭಾವ ಎಂಬ ಪೌರಾಣಿಕ ನಾಟಕವನ್ನು ಏರ್ಪಡಿಸಲಾಗಿದೆ. ಶ್ರೀ ಕ್ಷೇತ್ರದ ಅಭಿವೃದ್ಧಿಗಾಗಿ ಭಕ್ತಾದಿಗಳು ತಮ್ಮ ತನು ಮನ ಧನಗಳನ್ನು ಅರ್ಪಿಸಿ ದೇವರ ಕೃಪೆಗೆ ಹೆಚ್ಚಿನ ರೀತಿಯಲ್ಲಿ ಪಾತ್ರರಾಗಿರುವುದಕ್ಕೆ ಈ ಭಕ್ತಾದಿಗಳ ಸಾಕ್ಷಿ ಎಂಬಂತಿದೆ. ಪ್ರತಿ ವರ್ಷದಂತೆ ಈ ವರ್ಷನೂ ಸಮೇತ ಜಾತ್ರಾ ಮಹೋತ್ಸವನೂ ಹಮ್ಮಿಕೊಂಡಿದ್ದೀವಿ. ಈ ಒಂದು 2 ವರ್ಷದಿಂದ ಕೋವಿಡ್ ಇದ್ದಿದ್ದರಿಂದ ನಾವು ಸರಳವಾಗಿ ಆಚರಣೆ ಮಾಡ್ಕೊಂಡು ಬರ್ತಾ ಇದ್ದ ಭಕ್ತಾದಿಗಳು ಭಕ್ತಾದಿಗಳು ಬರೋಕ್ಕಾಗ್ತಿಲ್ಲ, ಅವ್ರಿಗೆಲ್ಲ ಕಷ್ಟ ಆಗ್ತಾ ಇತ್ತು. ಈ ವರ್ಷ ಭಾಳ ಇನ್ನೂ ವಿಜೃಂಭಣೆಯಿಂದ ಮಾಡಬೇಕು ಅಂತಿತ್ತು, ಆದರೂ ಕೋವಿಡ್ ನಿಯಮಗಳನ್ನ ಪಾಲನೆ ಮಾಡಿಕೊಂಡೇ ಜಾತ್ರಾ ಮಹೋತ್ಸವನ ಮಾಡ್ತಾ ಇದ್ದೀವಿ. ಈ ಕ್ಷೇತ್ರದಲ್ಲಿ ಏನಂದರೆ ವಿಶೇಷ ಏನಂದರೆ ಭಕ್ತಾದಿಗಳು ಬಂದು ಏನು ಕೇಳಿದ್ರು ಹೊರ ಕೊಡ್ತಾ ಇದ್ದಾರೆ ಸ್ವಾಮಿ. ನಾನು ಸಮೇತ 20 ವರ್ಷದಿಂದಗಡೆ ತುಂಬ ಇದರಾಗಿದೆ. ಈ ಕ್ಷೇತ್ರ ಮುನೇಶ್ವರನ ಒಂದು ಕೃಪೆಯಿಂದ ತುಂಬ ಅಭಿವೃದ್ಧಿಯಾಗಿ ಮತ್ತು ಎಲ್ಲ ಕೆಲಸ ಕಾರ್ಯಗಳು ನಮಗೆ ಮಾಡಿಕೊಟ್ಟು ಭಕ್ತಾದಿಗಳಿಗೆ ಭಕ್ತಾದಿಗಳು ಏನೇ ಬಂದು ಕೇಳ್ಕೊಂಡ್ರು ಅವರು ಕಷ್ಟಗಳನ್ನು, ಮದುವೆ ಆಗದಿದ್ದವ್ರಿಗೆ, ಮಕ್ಕಳಾಗದಿದ್ದವ್ರಿಗೆ, ಕಾಯಿಲೆ ಇರೋರಂಥವ್ರಿಗೆ, ಅನಾರೋಗ್ಯದಲ್ಲಿ ನರಳುತ್ತಿರುವಂಥವ್ರಿಗೆಲ್ಲನೂ ತುಂಬ ಕ್ಷೇತ್ರದಲ್ಲಿ ಒಂದು ಸಾರಿ ಬಂದು ಈ ಕ್ಷೇತ್ರದಲ್ಲಿ ಕೇಳಿಕೊಂಡು ಒಂದು 3 ಪ್ರದಕ್ಷಿಣೆ ಹಾಕ್ಕೊಂಡು ಇಲ್ಲಿ ನೀರು ಹಾಕ್ಸ್ಕೊಂಡು ಹೋದರೆ ಅವ್ರು ಎಂಥ ಕಷ್ಟಗಳಿದ್ದರೂ ಪರಿಹಾರ ಮಾಡಿಕೊಂಡು ಈ ಶಿವ ಮತ್ತು ಪಾರ್ವತಿ ಇಬ್ಬರು ತುಂಬ ಈ ಕ್ಷೇತ್ರದಲ್ಲಿ ಒಳ್ಳೆ ಇದು ಮಾಡ್ಕೊಂಡು ಹೋಗ್ತಾ ಇದೆ, ಒಳ್ಳೆಯದಾಗ್ತಾ ಇದೆ ಎಲ್ಲ ಭಕ್ತಾದಿಗಳು. ಹಸಿರೀಕರಣದಿಂದ ಮಂಚೇನಹಳ್ಳಿಯ ಮಿನಿ ಮಲೆನಾಡ್ಗೆ ಖ್ಯಾತಿಯಾಗಿದ್ದು ಬಿಕ್ಕಲಹಳ್ಳಿಯ ಸುತ್ತಲೂ ಕೂಡ ದೇವಸ್ಥಾನದ ಜಾಗದಲ್ಲಿ ಹಸಿರು ಹೊಂದಿಕೊಂಡಿದೆ. ಮಂಜುನಾಥ್ ಗೋಶಾಲೆ ಪ್ರಾಣಿ ಪಕ್ಷಿಗಳನ್ನು ನೋಡಿಕೊಂಡು ಖುಷಿ ಪಡೋದನ್ನು ನೋಡಿ ಇತರರು ವಾರಾಂತ್ಯದಲ್ಲಿ ಕೆಲಸದ ಒತ್ತಡದಿಂದ ಬೇಸತ್ತವರು ಬಂದು ಇಲ್ಲಿ ಎಂಜಾಯ್ ಮಾಡಿಕೊಂಡು ನೆನಪುಗಳನ್ನು ಉಳಿಸಿಕೊಳ್ಳುವ ಕೆಲಸ ಮಾಡಿಕೊಳ್ಳುತ್ತಿದ್ದಾರಂತೆ. ಇಲ್ಲಿ ದೇವಸ್ಥಾನ ಒಂದು ಯೋಗ ಮುನೇಶ್ವರ ಅಂತೇಳಿ ಸುಮಾರು 20 ವರ್ಷದಿಂದ ಇಲ್ಲಿ ಬಂದು ಹೋಗ್ತಾ ಇದೀವಿ ನಾವು. ಮಂಜುನಾಥ ಸ್ವಾಮಿ ಕೃಪೆಯಿಂದ ಮಂಜುನಾಥ ಹೆಸರಿಟ್ಕೊಂಡಿರೋರು ನಮ್ಮ ಅಧ್ಯಕ್ಷರು ತುಂಬ ಚೆನ್ನಾಗಿ ನಡ್ಸ್ಕೊಂಡು ಬರ್ತಾ ಇದ್ದಾರೆ. ತುಂಬ ಸತ್ಯವಾಗಿ ನಡ್ಕೊಂಡು ಹೋಗ್ತಾ ಇದೆ ಈ ಕ್ಷೇತ್ರದಲ್ಲಿ. ಇನ್ನೊಂದು ಏನು ಅಂತ ಹೇಳಿದ್ರೆ ಎಂಥ ದೋಷಗಳಿದ್ರೂ ಸಹ ಇಲ್ಲಿ ಪರಿಹಾರ ಆಗೋವಂಥ ಸ್ಥಳ ಇದು. ಆ್ಯಕ್ಚುಲಿ ಮಲ್ಟಿಪ್ಲೈ ಆಗ್ತಾ ಹೋಗ್ತಾ ಇದೆ. ಒಂದೊಂದು ವಿಗ್ರಹನೂ ಒಂದೊಂದು ಥರ ನಾವು ಪ್ರತಿಷ್ಠಾಪನೆ ಮಾಡ್ಕೊಂಡೇ ಹೋಗ್ತಾ ಇದ್ದೀವಿ. ಕೋವಿಡ್ ಬಂದಿರೋದ್ರಿಂದ ಅದೊಂದು ಸ್ವಲ್ಪ ಬ್ರೇಕಪ್ ಆಗಿತ್ತು. ಅದರ್ವೈಸ್ ತುಂಬ ಚೆನ್ನಾಗಿ ನಡ್ಸ್ಕೊಂಡು ಹೋಗ್ತಾ ಇದೆ. ಇದು ಆ್ಯಕ್ಚುಲಿ ಘಾಟಿ ಸುಬ್ರಹ್ಮಣ್ಯಗೆ ಸೆಕೆಂಡ್ ಆಗಿ ಇದು ಉಳಿಸ್ಕೊಂಡು ಹೋಗ್ತಾ ಇದೆ. ಅಷ್ಟು ಶಕ್ತಿ ಪ್ರಭಾವಶಾಲಿಯಾಗಿದೆ ಅಂತ. ಡಿ ದೇವರಾಜ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ. ಮಾಲೂರು ಜಾತ್ರಾ ಮಹೋತ್ಸವದಲ್ಲಿ ಮಾಜಿ ಶಾಸಕ KS ಮಂಜುನಾಥ ಗೌಡ ಅಭಿಮಾನಿಗಳಿಗೆ ಕಾಂಗ್ರೆಸ್ ಮುಖಂಡ ಧಮಕಿ ಹಾಕಿದ್ದು ಮಾಜಿ ಶಾಸಕ KS ಮಂಜುನಾಥ ಗೌಡ ಕಾಂಗ್ರೆಸ್ ಮುಖಂಡನ ವಿರುದ್ಧ ಫುಲ್ ಗರಂ ಆಗಿದ್ದಾರೆ. ಮಾಲೂರು ತಾಲೂಕಿನ ತೋರಲಕ್ಕಿ ಗ್ರಾಮದಲ್ಲಿ ಚೌಡೇಶ್ವರಿ ಯುವಕರ ಬಳಗದ ವತಿಯಿಂದ 43ನೇ ವರ್ಷದ ಗ್ರಾಮ ದೇವತೆಗಳ ಪಲ್ಲಕ್ಕಿ ಉತ್ಸವ ಕಾರ್ಯಕ್ರಮ ಆಯೋಜಿಸಲಾಗಿತ್ತು. ಆದರೆ ಜಾತ್ರೆ ಆಯೋಜಿಸಿದ್ದ ಮಾಜಿ ಶಾಸಕ KS ಮಂಜುನಾಥ ಗೌಡ ಅಭಿಮಾನಿಗಳಿಗೆ ಅಲ್ಲಿನ ಸ್ಥಳೀಯ ಕಾಂಗ್ರೆಸ್ ಮುಖಂಡ ಧಮಕಿ ಹಾಕಿ ಜಾತ್ರೆಯನ್ನು ಹಾಳು ಮಾಡಿ ಸಂಕ್ರಾಂತಿ ಹಬ್ಬ ಮಾಡಿಸ್ತೀನಿ ಅಂತ ಹೇಳಿದ್ರಂತೆ. ಮಾಜಿ ಶಾಸಕ KS ಮಂಜುನಾಥ ಗೌಡ ಜಾತ್ರೆಯಲ್ಲಿ ಪಾಲ್ಗೊಂಡು ಮಾತನಾಡಿ, ತಾಲೂಕಿನಲ್ಲಿ ಹಳೆ ಬಿಜೆಪಿ ಹೊಸ ಬಿಜೆಪಿ ಅಂತೇನಿಲ್ಲ. ಯಾರು ಇಲ್ಲದ ವೇಳೆ ಬಿಜೆಪಿ ಪಕ್ಷವನ್ನು ನೀವು ತಾಲೂಕಿನಲ್ಲಿ ಕಟ್ಟಿದ್ದೀರಾ. ಪ್ರಧಾನಿ ಮೋದಿಯವರ ಕನಸು ಸದೃಢ ಹಾಗೂ ಭ್ರಷ್ಟಾಚಾರ ಮುಕ್ತ ಭಾರತ ಕಟ್ಟಲು ಪಣ ತೊಟ್ಟಿದ್ದಾರೆ. ತಾಲೂಕಿನಲ್ಲಿ ಎಲ್ಲ ಮುಖಂಡರು ಒಟ್ಟಾಗಿದ್ದು ಈ ಹಿಂದೆ ಚುನಾವಣೆಯಲ್ಲಿ ಆದ ತಪ್ಪುಗಳು ಈಗ ಆಗೋದು ಬೇಡ. ಭ್ರಷ್ಟಾಚಾರ ಮುಕ್ತ ಮಾಲೂರನ್ನ ಕಟ್ಟಲಿಕ್ಕೆ ನಿಮ್ಮ ಸಹಕಾರ ಬೇಕಾಗಿದೆ. ಇನ್ನು ಕಾಂಗ್ರೆಸ್ ಮುಖಂಡರು ನಿಮಗೆ ಬೆದರಿಕೆ ಹಾಕಿದ್ರೆ ನೀವುಗಳು ಯಾವ ವ್ಯಕ್ತಿಗೂ ಭಯ ಪಡುವ ಅಗತ್ಯವಿಲ್ಲ ಎಂದು ಮಾಜಿ ಶಾಸಕ KS ಮಂಜುನಾಥ ಗೌಡ ಹೇಳಿದ್ರು. ಇಲ್ಲೆಲ್ಲ ಒಳ್ಳೆ ಕಾರ್ಯಕ್ರಮ ಮಾಡಿದ್ರೆ ಯುವಕರೆಲ್ಲ ಸೇರಿ ಕೆಲವರು ಯಾರೋ ಬಂದು ಭಯ ಹಿಡಿಸ್ತಾರಂತೆ, ಸಂಕ್ರಾಂತಿ ಹಬ್ಬ ಮಾಡ್ತೀನಿ ನಾಳಿಂದಂತ. ನಿಜವಾಗ್ಲೂ ಸಂಕ್ರಾಂತಿ ಹಬ್ಬ ಮಾಡಿ ತೋರಿಸ್ತೀನಿ ಅದನ್ನ. ಸಂಕ್ರಾಂತಿ ಹಬ್ಬ ಮಾಡಿದ್ರು ನಾವೇ, ಮಾಡೋದು ನಾವೇ. ಹೀಗಾಗಿ ಯಾರು ಎದುರು ಅವಶ್ಯಕತೆ ಇಲ್ಲ, ಗೌರವ ಕೊಡ್ರಿ. ಈ ನೀವು
ಮುತ್ಸದ್ದಿಗಳಿಗೆ ಎಲ್ಲರೂ ಗೌರವ ಕೊಡಿ, ಭಯ ಪಡ ನನ್ನ ಸೇರಿ ಗೌರವ ಕೊಡ್ರಿ, ಒಳ್ಳೆ ಕೆಲಸ ಮಾಡಬೇಕು. ಯಾರು ಭಯ ಪಡೋ ಅವಶ್ಯಕತೆ ಇಲ್ಲ. ಪೊಲೀಸ್ ವ್ಯವಸ್ಥೆ ಇದೆ, ನಿಮ್ಗಳ ವಿಶ್ವಾಸ ಇದೆ, ಮೇಲೆ ಎಲ್ಲ ಮಾಲೂರು ಜನತೆಯ ಆಶೀರ್ವಾದ ಇದೆ. ನನಗೆ ನಿಮ್ಗಳ ಜೊತೆ ನಿಂತ್ಕೊಂತೀನಿ ಅಂತ ಹೇಳ್ತಾ ಎಂಎಂಟಿವಿ ನ್ಯೂಸ್ ಬ್ಯೂರೋ ಚಿಕ್ಕಬಳ್ಳಾಪುರ. ಕೆಪಿಸಿಸಿ ರಾಜ್ಯಾಧ್ಯಕ್ಷ ಡಿಕೆ ಶಿವಕುಮಾರ್ ರವರ ಹುಟ್ಟುಹಬ್ಬದ ಅಂಗವಾಗಿ ಕಾಂಗ್ರೆಸ್ ಮುಖಂಡರು ಚಿಕ್ಕಬಳ್ಳಾಪುರ ನಗರದ ಜಿಲ್ಲಾ ಸರ್ಕಾರಿ ಆಸ್ಪತ್ರೆಯಲ್ಲಿ ರೋಗಿಗಳಿಗೆ ಹಣ್ಣು ಹಂಪಲುಗಳನ್ನು ವಿತರಿಸಿದ್ರು. ಡಿಕೆ ಶಿವಕುಮಾರ್ ಕಾಂಗ್ರೆಸ್ ಅಧ್ಯಕ್ಷ ಹುಟ್ಟಿದಬ್ಬ ಅದಕ್ಕೆ ಕೊಡ್ತಾ ಇರೋದು. ಕೆಪಿಸಿಸಿ ರಾಜ್ಯಾಧ್ಯಕ್ಷ ಡಿಕೆ ಶಿವಕುಮಾರ್ ರವರ ಹುಟ್ಟುಹಬ್ಬದ ಅಂಗವಾಗಿ ಕಾಂಗ್ರೆಸ್ ಮುಖಂಡರು ಚಿಕ್ಕಬಳ್ಳಾಪುರ ನಗರದ ಮರಳು ಸಿದ್ದೇಶ್ವರ ದೇವಸ್ಥಾನದಲ್ಲಿ ಅವರ ಹೆಸರಿನಲ್ಲಿ ಪೂಜೆ ಸಲ್ಲಿಸಿದ್ರು. ನಂತರ ಜಿಲ್ಲಾ ಸರ್ಕಾರಿ ಆಸ್ಪತ್ರೆಯಲ್ಲಿ ರೋಗಿಗಳಿಗೆ ಹಣ್ಣು ಹಂಪಲುಗಳನ್ನು ವಿತರಿಸಿದ್ರು. ಈ ವೇಳೆ ಮಾತನಾಡಿದ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಕೇಶವರೆಡ್ಡಿ ರವರು ಡಿಕೆ ಶಿವಕುಮಾರ್ ರವರ ಹುಟ್ಟುಹಬ್ಬದ ಅಂಗವಾಗಿ ಮರಳು ಸಿದ್ದೇಶ್ವರ ದೇವಸ್ಥಾನದಲ್ಲಿ ಅವರ ಹೆಸರಿನಲ್ಲಿ ಪೂಜೆ ಸಲ್ಲಿಸಿ ದೇವರು ಇನ್ನೂ ಹೆಚ್ಚಿನ ಶಕ್ತಿ ಕೊಡಲಿ, ರಾಜ್ಯದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬರಲು ದೇವರು ಸಂಪೂರ್ಣ ಆಶೀರ್ವಾದ ಮಾಡಲಿ ಎಂದು ಆಶಿಸಿದ್ರು. ಕಾಂಗ್ರೆಸ್ ಟೀಮಲ್ಲಿ ಅವರು ಶುಭ ಹಾರೈಸಿದ್ರು. ನಾನು ಇರೋದಿಲ್ಲ, ನನ್ನ ಬೇರೆ ಕಾರ್ಯಕ್ರಮ ಇದೆ. ಶ್ಯಾಮ್ ನಾನು ಬರೋಕ್ಕಾಗಲ್ಲ ಸರ್, ನಂದು ಅವರು ಫೋನಲ್ಲಿ ನನ್ನ ಹತ್ರ ಮಾತಾಡಿದ್ರು. ಬೇರೆ ಕಾರ್ಯಕ್ರಮ ನಮ್ಮ ಮನೆಯಲ್ಲಿ ಇದೆ, ಸಂಬಂಧಿಕರ ಕಾರ್ಯಕ್ರಮ ಇದೆ, ಹೋಗ್ತೀವಿ. ಇಲ್ಲಿ ಟೀಮ್ ಇಲ್ಲೇ ಇರೋದು ಒಂದೇ ಕಾಂಗ್ರೆಸ್ ಟೀಮ್ ಅಷ್ಟೇ. ಇದರಲ್ಲಿ ಯಾವುದೇ ರೀತಿಯಾದಂಥ ಟೀಮ್ಗಳು ಗುಂಪುಗಳು ಯಾವುದೂ ಇಲ್ಲ. ಇಡೀ ಜಿಲ್ಲೆಯಾದ್ಯಂತ, ಒಂದು ಚಿಕ್ಕಬಳ್ಳಾಪುರ ನಗರದಲ್ಲಿ ಜಿಲ್ಲೆಯಾದ್ಯಂತ ಇರೋದು ಕಾಂಗ್ರೆಸ್ ಟೀಮ್. ಒಳ್ಳೆ ನಾಯಕರಿದ್ದಾರೆ, ಪಕ್ಷ ಸಂಘಟನೆ ಮಾಡೋ ಚತುರತೆ ಇರ್ತಕ್ಕಂಥವ್ರಿದ್ದಾರೆ. ಎಲ್ಲ ಸೀನಿಯರ್ಸು ನಮ್ಮ ಜೊತೆಗಿದ್ದಾರೆ. ನಾವು ಪಕ್ಷ ಸಂಘಟನೆಯಲ್ಲಿ ಮುಂದಿದ್ದೀವಿ. ಸರ್, ಇವತ್ತು ಯಾರ್ಯಾರ್ದು ಬರ್ತ್ಡೇ ಏನು ಮಾಡಿದ್ರಿ? ಇವತ್ತು ನಮ್ಮ ರಾಜ್ಯಾಧ್ಯಕ್ಷರು ಡಿ ಕೆ ಶಿವಕುಮಾರ್ ಸಾಹೇಬದ್ದು ಇವತ್ತು ಬರ್ತ್ಡೇ. ನಾವು ಬೆಂಗಳೂರಲ್ಲಿ ಹೋಗಿ ವಿಶ್ ಮಾಡೋದಕ್ಕೆ ಆಗಲಿಲ್ಲ. ಅವರು ಈ ಸಂದರ್ಭದಲ್ಲಿ ಯಳವಳ್ಳಿ ರಮೇಶ್, ಮಾಜಿ ಶಾಸಕ ಎಸ್.ಎಂ. ಮುನಿಯಪ್ಪ, ಅಡ್ಗಲ್ ಶ್ರೀಧರ್, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಎಂ. ಜಯರಾಮ್, ಬ್ಲಾಕ್ ಪ್ರಧಾನ ಕಾರ್ಯದರ್ಶಿ ಸುರೇಶ್ ಮುಂತಾದವರು ಹಾಜರಿದ್ದರು. ಡಿ ದೇವರಾಜ್, ಎಂಎಂಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಇದೀಗ ಬ್ರೇಕ್ ನಂತರ ಎಂಎಂಟಿವಿ ನ್ಯೂಸ್ ಮುಂದುವರಿಯುತ್ತದೆ. ಸಾಯಿ ನೇಹಾ ಟೈರ್ ಸೊಲ್ಯೂಷನ್ಸ್, ಅಪೋಲೋ ಟೈರ್ಸ್ ರಿಟ್ರೇಡ್ ಝೋನ್, HB ಪೆಟ್ರೋಲ್ ಬಂಕ್ ಮುಂಭಾಗ, ವಾಪಸಂದ್ರ ಹತ್ತಿರ, BB ರಸ್ತೆ, NS7 ಚಿಕ್ಕಬಳ್ಳಾಪುರ. ನಮ್ಮಲ್ಲಿ ಸಿಯೆಟ್ ಹಾಗೂ ಅಪೋಲೋ ಸೇರಿದಂತೆ ಎಲ್ಲಾ ಬ್ರಾಂಡ್ಗಳ ಟೈರ್ಗಳು ಟ್ರಕ್ಸ್ ಆ್ಯಡ್ ಬ್ಲೂ ದೊರೆಯುತ್ತವೆ. ಅತ್ಯಾಧುನಿಕ ತಂತ್ರಜ್ಞಾನ ಯಂತ್ರಗಳಿಂದ ಎಲ್ಲಾ ಮಾದರಿ ಟೈರ್ಗಳನ್ನು ರೀಟ್ರೇಡ್ ಮಾಡಲಾಗುತ್ತದೆ. ಟ್ರಕ್, ಬಸ್, ಕಾರ್ಗಳಿಗೆ 3D ಅಲೈಟ್ಮೆಂಟ್ ಮಾಡಲಾಗುವುದು. ಅಲ್ಲದೆ ಟೈರ್ ಚೇಂಜಿಂಗ್, ನೈಟ್ರೋಜನ್ ಫಿಲ್ಲಿಂಗ್, ಟೈರ್ಸ್ ಫೋಲ್ಡರಿಂಗ್, ಟೈರ್ಸ್ ರೊಟೇಷನ್, ಟ್ಯೂಬ್ಲೆಸ್ ಟೈರ್ ಪಂಕ್ಚರ್, AC ಗ್ಯಾಸ್ ಫಿಲ್ಲಿಂಗ್, ಎಲ್ಲಾ ವಾಹನಗಳ ಬ್ಯಾಟರಿಗಳು, ಎಮಿಷನ್ ಟೆಸ್ಟ್, ಎಲ್ಲಾ ಮೋಟಾರ್ ವೆಹಿಕಲ್ಸ್ ಇನ್ಶೂರೆನ್ಸ್, ಎಂಜಿನ್ ಡಿಕಾರ್ಬನೈಸೇಷನ್ ಮಾಡಲಾಗುವುದು. ದಿನದ 24 ಗಂಟೆಯೂ ನಮ್ಮ ಸರ್ವಿಸ್ ಲಭ್ಯ. ಇನ್ನೇಕೆ ತಡ, ಒಮ್ಮೆ ಭೇಟಿ ಕೊಡಿ. ಸಾಯಿ ನೇಹಾ ಟೈರ್ ಸೊಲ್ಯೂಷನ್ಸ್, ಅಪೋಲೋ ಟೈರ್ಸ್ ರಿಟ್ರೇಡ್ ಝೋನ್, HB ಪೆಟ್ರೋಲ್ ಬಂಕ್ ಮುಂಭಾಗ, ವಾಪಸಂದ್ರ ಹತ್ತಿರ, BB ರಸ್ತೆ, NS7 ಚಿಕ್ಕಬಳ್ಳಾಪುರ. 300 ವರ್ಷಗಳ ಹಳೆಯ ಆಲದ ಮರದ ಪವಾಡಗಳು. ಶೀತಾಕಾಲದಲ್ಲೂ ಸಹ ಆಲದ ಮರದ ಚಿಗುರಿನ ರಹಸ್ಯವೇನು? ಭಕ್ತರಿಗೆ ದರ್ಶನ ಕೊಡುವ 2 ನಾಗರ ಹಾವುಗಳು ಭಕ್ತಾದಿಗಳ ಇಷ್ಟಾರ್ಥಗಳನ್ನು ನೆರವೇರಿಸುವ ಆ ಆಲದ ಮರ ಇರುವುದಾದರೂ ಎಲ್ಲಿ? ಬೆಂಗಳೂರಿನಿಂದ ಕೇವಲ 40 ಕಿಲೋಮೀಟರ್ ದೂರದಲ್ಲಿರುವ ಬೆಂಗಳೂರು ಗ್ರಾಮಾಂತರ ಹೊಸಕೋಟೆ ತಾಲೂಕಿನ ಕಂಬಳಿಪುರ ಗ್ರಾಮದಲ್ಲಿ ಆಲದ ಮರದ ರೂಪದಲ್ಲಿ ಅಮ್ಮನ ವಿಶ್ವರೂಪ. ಜೀವನದಲ್ಲಿನ ಅನೇಕ ಸಮಸ್ಯೆಗಳಿಗೆ ತಾಯಿಯನ್ನು ನಂಬಿದವರು ಪರಿಹಾರ ಕಂಡುಕೊಂಡಿದ್ದಾರೆ. ಕುಡಿತದ ಚಟ ಇದ್ದವರಿಗೆ ಶ್ರೀ ಕ್ಷೇತ್ರದಲ್ಲಿ ಕಡ್ಡಾಯ ಪರಿಹಾರ ಸಿಗುತ್ತದೆ. ಹೆಚ್ಚಿನ ವಿವರಗಳಿಗೆ ಸಂಪರ್ಕಿಸಿ. ಪ್ರಧಾನಾರ್ಚಕರು ಶ್ರೀರಾಮಯ್ಯ. ದೂರವಾಣಿ ಸಂಖ್ಯೆ 9980651758, 7899856174, ಮತ್ತೊಂದು ಸಂಖ್ಯೆ 8453039798. ಜೈನ್ ಮಿಷನ್ ಹಾಸ್ಪಿಟಲ್, ಜೈನ್ ಮಿಷನ್ ಟ್ರಸ್ಟಿನ ಲಾಭರಹಿತ ಉಪಕ್ರಮ, ಕರ್ನಾಟಕ ಬೀಜ ನಿಗಮ ಪಕ್ಕ, BB ರಸ್ತೆ, ಚಿಕ್ಕಬಳ್ಳಾಪುರ. ಹೆಚ್ಚಿನ ಚಿಕಿತ್ಸೆಗಾಗಿ ಬೆಂಗಳೂರಿನಲ್ಲಿ ದೊರೆಯುವ ಎಲ್ಲ ಸೌಲಭ್ಯಗಳು ಇಲ್ಲೇ ಲಭ್ಯ. ಚಿಕ್ಕಬಳ್ಳಾಪುರದಲ್ಲಿ ಅತ್ಯಾಧುನಿಕ ತಂತ್ರಜ್ಞಾನ, ನುರಿತ ವೈದ್ಯರ ತಂಡವನ್ನೊಳಗೊಂಡ ಏಕೈಕ ಆಸ್ಪತ್ರೆ ಜೈನ್ ಮಿಷನ್ ಹಾಸ್ಪಿಟಲ್.
ಅಪಘಾತ ಹಾಗೂ ತುರ್ತು ಚಿಕಿತ್ಸೆ, ಐಸಿಯು, ಹೆರಿಗೆ ಮತ್ತು ಆಂಬ್ಯುಲೆನ್ಸ್ ಸೇವೆಗಳು ದಿನದ 24 ಗಂಟೆಗಳು ಲಭ್ಯ. ವಿಶೇಷ ಸೂಚನೆ: 62 ಟೆಸ್ಟ್ಗಳನ್ನೊಳಗೊಂಡ ವಿಶೇಷ ಪ್ಯಾಕೇಜ್ ಕೇವಲ ರು. 999ಕ್ಕೆ ಲಭ್ಯವಿದೆ. ತುರ್ತು ಸೇವೆಗಾಗಿ ಸಂಪರ್ಕಿಸಿ ಬಾಗೇಪಲ್ಲಿ ಪಟ್ಟಣದ ಗ್ರಾಮ ದೇವತೆ ಶ್ರೀ ಗಂಗಮ್ಮ ದೇವರ ಧರ್ಮರಾಯ ಸ್ವಾಮಿ ಹೂವಿನ ಕರಗ ಮಹೋತ್ಸವ ಶನಿವಾರ ರಾತ್ರಿ ಅದ್ದೂರಿಯಾಗಿ ನಡೆಯಿತು. ಸಾವಿರಾರು ಸಾರ್ವಜನಿಕರು ಕರಗದ ನೃತ್ಯವನ್ನ ಕಣ್ತುಂಬಿಕೊಂಡರು. ಬಾಗೇಪಲ್ಲಿ ಪಟ್ಟಣದ ಗ್ರಾಮ ದೇವತೆ ಶ್ರೀ ಗಂಗಮ್ಮ ದೇವರ ಧರ್ಮರಾಯ ಸ್ವಾಮಿ ಹೂವಿನ ಕರಗ ಮಹೋತ್ಸವ ಶನಿವಾರ ರಾತ್ರಿ ಅದ್ದೂರಿಯಾಗಿ ನಡೆಸಲಾಯಿತು. ಕಳೆದ 2 ವರ್ಷಗಳಿಂದ ಕೋವಿಡ್ ಕಾರಣದಿಂದ ಎಲ್ಲ ಧಾರ್ಮಿಕ ಆಚರಣೆಗಳು ಸ್ಥಗಿತವಾಗಿದ್ದವು. ಕರಗ, ದರ್ಗಾ, ಗಡಿದಂ ಜಾತ್ರೆಗಳು ಆಚರಣೆ ಮಾಡಲಾಗದೆ ಧಾರ್ಮಿಕ ಕಾರ್ಯಕ್ರಮಗಳಿಲ್ಲದೆ ಒಂದು ರೀತಿಯಲ್ಲಿ ಈ ಭಾಗದಲ್ಲಿ ಕಾಂತಿಹೀನವಾಗಿತ್ತು. ಜನರಲ್ಲಿ ಸಂತೋಷ, ಸಡಗರ, ಸಂಭ್ರಮಗಳು ದೂರವಾಗಿದ್ದವು. ಕೊರೋನಾ ನಿಯಮಗಳು ಸಡಿಲ ಮಾಡಿದ ಹಿನ್ನೆಲೆಯಲ್ಲಿ ಎಲ್ಲ ಧಾರ್ಮಿಕ ಆಚರಣೆಗಳು ಪ್ರಾರಂಭವಾಗಿವೆ. ಅದರಂತೆ ಬಾಗೇಪಲ್ಲಿ ಪಟ್ಟಣದಲ್ಲಿ ಶನಿವಾರ ರಾತ್ರಿ ನಡೆದ ಹೂವಿನ ಕರಗ ವೈಭವವಾಗಿ ಸಡಗರ ಸಂಭ್ರಮದಿಂದ ನಡೆಸಲಾಯಿತು. ಕರಗವನ್ನು ಹೊತ್ತ ಮೇಲೂರಿನ ಧರ್ಮೇಂದ್ರ ತಮಟೆಯ ನಾದನಕ್ಕೆ ನರ್ತಿಸಿ ಪ್ರೇಕ್ಷಕರನ್ನ ರಂಜಿಸಿದ್ರು. ಹಸಿ ಕರಗ, ಹೂವಿನ ಕರಗ ಮತ್ತು ಒನಕೆ ಕರಗ ಇತ್ಯಾದಿಗಳು ನಡೆದು ಭಾರಿ ಜನಾಕರ್ಷಣೆಯೊಂದಿಗೆ ಯಶಸ್ವಿಯಾಯಿತು. ಪಟ್ಟಣದಲ್ಲಿ ಕಳೆದ 35 ವರ್ಷಗಳಿಂದ ಈ ಕರಗ ಮಹೋತ್ಸವಗಳನ್ನು ಆಚರಿಸಿಕೊಂಡು ಬರಲಾಗುತ್ತಿದೆ. ಪ್ರತಿ ವರ್ಷದಂತೆ ತಾಲೂಕಿನಾದ್ಯಂತ ಅಪಾರ ಜನಸಾಗರ ಕರಗ ಮಹೋತ್ಸವಕ್ಕೆ ಹರಿದು ಬಂದಿತ್ತು. ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಜನರಿಗೆ ಮನರಂಜನೆಯನ್ನ ನೀಡಿದ್ದವು. ಕರಗ ಮಹೋತ್ಸವಕ್ಕೆ ಶಾಸಕ ಎಸ್.ಎನ್. ಸುಬ್ಬಾರೆಡ್ಡಿ, ಮಾಜಿ ಶಾಸಕ ಎನ್. ಸಂಪಂಗಿ, ಬಿಜೆಪಿ ಮುಖಂಡ ಸಿ. ಮುನಿರಾಜು, ಮುಖಂಡ ಮಿಥುನ್ ರೆಡ್ಡಿ ಭೇಟಿ ನೀಡಿದ್ರು. ಸುಬ್ಬು, MMTV ನ್ಯೂಸ್, ಬಾಗೇಪಲ್ಲಿ. ಶ್ರೀನಿವಾಸಪುರ ತಾಲೂಕಿನಲ್ಲಿ ಬಿರುಗಾಳಿ ಸಹಿತ ಮಳೆಗೆ ಸಾಕಷ್ಟು ಪ್ರಮಾಣದ ಮಾವಿನ ಬೆಳೆ ಹಾನಿಯಾಗಿದ್ದು, ರೈತರಿಗೆ ಎಕರೆಗೆ 25,000 ರು ಪರಿಹಾರ ನೀಡುವಂತೆ ಮುಖ್ಯಮಂತ್ರಿಗಳ ಜೊತೆ ಚರ್ಚೆ ಮಾಡುತ್ತೇನೆ ಎಂದು ವಿಧಾನ ಪರಿಷತ್ನ ಮುಖ್ಯ ಸಚೇತಕ ಡಾಕ್ಟರ್ ವೈ.ಎ. ನಾರಾಯಣಸ್ವಾಮಿ ತಿಳಿಸಿದರು. ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ವಿಧಾನ ಪರಿಷತ್ನ ಮುಖ್ಯ ಸಚೇತಕ ಡಾಕ್ಟರ್ ವೈ.ಎ. ನಾರಾಯಣಸ್ವಾಮಿ, 5 ದಿನಗಳ ಹಿಂದೆ ಗಾಳಿ, ಮಳೆ, ಆಲಿಕಲ್ಲು ಹೆಚ್ಚಾಗಿರೋದ್ರಿಂದ ಮಾವಿನ ಕಾಯಿಗಳು ನೆಲಕ್ಕುರುಳಿವೆ. ಆದ್ದರಿಂದ ಮಾವು ಬೆಳೆ ನಷ್ಟವಾಗಿರುವ ಪ್ರದೇಶಗಳಿಗೆ ಭೇಟಿ ನೀಡಿ ಪರಿಶೀಲನೆ ನಡೆಸುತ್ತಿದ್ದೇನೆ. ಕಳೆದ 3 ವರ್ಷಗಳಿಂದ ಕೊರೋನಾದಿಂದ ಶ್ರೀನಿವಾಸಪುರ ತಾಲೂಕಿನ ಮಾವು ಬೆಳೆದ ರೈತರು ಬೆಲೆ ಸಿಗದೆ ಕಣ್ಣೀರು ಇಡುವ ಪರಿಸ್ಥಿತಿ ಉಂಟಾಗಿತ್ತು. ಆದರೆ ಈ ಬಾರಿಯೂ ದುರದೃಷ್ಟ ಎದುರಾಗಿದೆ. ಮಾವು ಬೆಳೆದ ರೈತರಿಗೆ ರಾಜ್ಯದಲ್ಲಿ ನಮ್ಮದೇ ಸರ್ಕಾರ ಇರೋದ್ರಿಂದ 1 ಎಕರೆಗೆ 25,000 ರು ಪರಿಹಾರ ನೀಡುವಂತೆ ಮುಖ್ಯಮಂತ್ರಿಗಳ ಜೊತೆ ಚರ್ಚೆ ಮಾಡುತ್ತೇನೆ. ಈ ಬಾರಿ 30% ನಷ್ಟು ಮಾವು ಫಸಲು ಬಂದಿತ್ತು. ಬಿರುಗಾಳಿ ಸಹಿತ ಮಳೆ ಹಾಗೂ ಆಲಿಕಲ್ಲಿನ ಹೊಡೆತಕ್ಕೆ ಪೂರ್ಣ ಪ್ರಮಾಣದಲ್ಲಿ ನಷ್ಟವಾಗಿದೆ. ಇನ್ನು ಹಲವಾರು ಬೆಳೆಗಳು ಹಾನಿಯಾಗಿವೆ. ಬೆಳೆ ಹಾನಿ ಆದಂಥ ರೈತರು GPS ಫೋಟೋಗಳನ್ನು ಒಳಗೊಂಡಂತೆ ಅರ್ಜಿಗಳನ್ನು ತಾಲೂಕು ಆಡಳಿತಕ್ಕೆ ಸೇರಿಸಿ ಮುಖ್ಯಮಂತ್ರಿಗಳ ಜೊತೆ ಮಾತನಾಡಿ ಎಕರೆಗೆ 25,000 ರು ಪರಿಹಾರ ಕೊಡಿಸುವ ಭರವಸೆ ನೀಡಿದ್ರು. ಶ್ರೀನಿವಾಸಪುರ ತಾಲೂಕು ವಿಶೇಷವಾಗಿ ಕೋಲಾರ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಮಾವು ಬೆಳೆಯುವ ತಾಲೂಕು. ನಮ್ಮ ತಾಲೂಕಿನಲ್ಲಿ ಈ ಸಲ ಮೊದಲೇ ಅಕಾಲಿಕ ಮಳೆ ಜಾಸ್ತಿ ಆಗಿ ಸರಿಯಾಗಿ ಹೂವು ಇರೋ ಟೈಮಲ್ಲಿ ಅದು ಕಾಯಿಯಾಗಿ ಪರಿವರ್ತನೆ ಆಗಿದೆ. 30% ಮಾತ್ರ ಮಾವಿನ ಹಣ್ಣು ಉಳ್ಕೊಂಡಿದೆ. ಆ 30% ಮಾವಿನ ಹಣ್ಣಲ್ಲೂ 3 ದಿನಗಳ ಹಿಂದೆ ಬೀಸಿದ ಗಾಳಿಗೆ ಅದರಲ್ಲಿ 30% ಬಿದ್ದೋಗಿದೆ. ಅಂದರೆ ಮಾವಿನ ಬೆಳೆ ಬೆಳೆದ ರೈತರು ಸಂಕಷ್ಟದಲ್ಲಿದ್ದಾರೆ. ಅವರಿಗೆ NDRF, SDRF ಅಡಿಯಲ್ಲಿ ಪರಿಹಾರ ಕೊಟ್ಟರೆ ಅವ್ರಿಗೇನು ಪ್ರಯೋಜನ ಆಗೋದಿಲ್ಲ. ಹಾಗಾಗಿ ನಮ್ಮ ಸರ್ಕಾರ, ಭಾರತೀಯ ಜನತಾ ಪಾರ್ಟಿಯ ಸರ್ಕಾರ ಯಾವಾಗಲೂ ರೈತರ ಪರ ಇರೋ ಸರ್ಕಾರ. ರೈತರ ಪರ ಇದ್ದು NDRF ಗೈಡ್ಲೈನ್ಸನ್ನು ಮೀರಿ
ಹೆಕ್ಟೇರ್ಗೆ 18,000 ರೂಪಾಯಿಯನ್ನು ಕೊಟ್ಟಿದ್ದು ನಾವು ಹೋದ ವರ್ಷ ನೋಡಿದ್ದೇವೆ ಬೇರೆ ಬೇರೆ ಬೆಳೆಗಳಿಗೆ. ಅದೇ ರೀತಿ ನಮ್ಮ ಈ ತಾಲೂಕಿನಲ್ಲಿ, ಈ ಜಿಲ್ಲೆಯಲ್ಲಿ ಮಾವಿನ ಬೆಳೆಗಾರರು ನಷ್ಟ ಪರಿಹಾರವನ್ನು ಜಾಸ್ತಿ ಕೊಡ್ತಾರೆ ಅಂತ ಸರ್ಕಾರದ ಮೇಲೆ ವಿಶ್ವಾಸ ಮತ್ತು ಆಸೆ ಇಟ್ಕೊಂಡಿದ್ದಾರೆ. ಹಾಗಾಗಿ ಸರ್ಕಾರಕ್ಕೆ ನಾನು ಆಗ್ರಹ ಮಾಡ್ತಾ ಇದ್ದೇನೆ, ಮನವಿ ಮಾಡ್ತಾ ಇದ್ದೇನೆ. ಈಗಾಗಲೇ ಮುಖ್ಯಮಂತ್ರಿಗಳು ಭೇಟಿ ಮಾಡಿ ಮನವಿ ಕೊಟ್ಟಿದ್ದೇನೆ. ಮಾವಿನ ಹಣ್ಣನ್ನೇ ನಂಬ್ಕೊಂಡು ಜೀವನ ಮಾಡ್ತಾ ಇರುವಂಥ ನಮ್ಮ ರೈತರಿಗೆ NDRF ಗೈಡ್ಲೈನ್ಸನ್ನು ಮೀರಿ ಒಂದು ಎಕರೆಗೆ 25,000 ರೂಪಾಯಿ ಪರಿಹಾರವನ್ನು ಕೊಡಬೇಕು ಅನ್ನುವ ಮನವಿಯನ್ನು ಮಾಡಿದ್ದೇನೆ. ಮಾನ್ಯ ಮುಖ್ಯಮಂತ್ರಿಗಳು ಸಕಾರಾತ್ಮಕವಾಗಿ ಸ್ಪಂದಿಸಿ, ಇಲ್ಲ ಆ ವಿಚಾರ ನನಗೆ ಗೊತ್ತಾಗಿದೆ, ನಷ್ಟ ಎಷ್ಟು ಮಟ್ಟಿಗೆ ಆಗಿದೆ ಅದನ್ನು ಮಾಹಿತಿಯನ್ನು ಪಡ್ಕೊಳ್ತಾ ಇದ್ದೇನೆ ಅಂತೇಳಿ ನನ್ನ ಮುಂದೆನೇ DC ಫೋನ್ ಮಾಡಿ ಮಾಹಿತಿಯನ್ನು ಬಯಸಿದ್ದಾರೆ. ಸುರೇಶ್, MMTV ನ್ಯೂಸ್, ಶ್ರೀನಿವಾಸ್ಪುರ. ಮೆಡಿಕಲ್ ಚೇತನ್ ಕೋಲಾರ ತಾಲೂಕಿನ ಯಳಚೀಪುರ ಗ್ರಾಮದ ಚೌಡಪ್ಪನವರ ಕುಟುಂಬ ವೈದ್ಯಕೀಯ ಸೇವೆಗೆ ದೊಡ್ಡ ಕೊಡುಗೆ ನೀಡಿದೆ. ಅವರ ಕುಟುಂಬದಲ್ಲಿ 12 ಮಂದಿ ವೈದ್ಯರು ವೈದ್ಯಕೀಯ ಸೇವೆ ಸಲ್ಲಿಸುತ್ತಿದ್ದಾರೆ. ಮಳೆಗಾಲ ಆರಂಭವಾಗಿದ್ದು ಇತ್ತೀಚಿನ ದಿನಗಳಲ್ಲಿ ಸಾಂಕ್ರಾಮಿಕ ಕಾಯಿಲೆಗಳು ಹೆಚ್ಚುತ್ತಿವೆ. ಈ ನಿಟ್ಟಿನಲ್ಲಿ ಜನರಿಗೆ ಆರೋಗ್ಯದ ಬಗ್ಗೆ ಅರಿವು ಮೂಡಿಸಲು ಕೋಲಾರ ತಾಲೂಕಿನ ಯಳಚೀಪುರ ಗ್ರಾಮದಲ್ಲಿ ದಿವಂಗತ ಚೌಡಪ್ಪ ಮತ್ತು ಕೃಷ್ಣಮ್ಮನವರ ನೆನಪಿನಲ್ಲಿ ಯಳಚೀಪುರದ ಚೌಡಪ್ಪನವರ ಕುಟುಂಬದ 12 ಮಂದಿ ವೈದ್ಯರು ಮತ್ತು RL ಜಾಲಪ್ಪ ನಾರಾಯಣ ಹೃದಯಾಲಯದ ಆಸ್ಪತ್ರೆಯ ಸಂಯುಕ್ತಾಶ್ರಯದಲ್ಲಿ ಬೃಹತ್ ಆರೋಗ್ಯ ತಪಾಸಣಾ ಶಿಬಿರ ನಡೆಯಿತು. ಶಿಬಿರವನ್ನು ಖ್ಯಾತ ಪ್ರಸ್ತುತಿ ತಜ್ಞ M. ನಾರಾಯಣಸ್ವಾಮಿ ಮತ್ತು SNR ಆಸ್ಪತ್ರೆಯ ನಿವೃತ್ತ ಜಿಲ್ಲಾ ಸರ್ಜನ್ SG ನಾರಾಯಣಸ್ವಾಮಿ ಉದ್ಘಾಟಿಸಿದರು. ಶಿಬಿರದಲ್ಲಿ ವಿವಿಧ ಕಾಯಿಲೆಗಳ ತಪಾಸಣೆ ನಡೆಸಿ ಉಚಿತವಾಗಿ ಔಷಧಗಳನ್ನು ವಿತರಿಸಲಾಯಿತು. ಅಲ್ಲದೆ ಸಾಂಕ್ರಾಮಿಕ ರೋಗಗಳು ಹೆಚ್ಚುತ್ತಿದ್ದು ರೋಗಗಳನ್ನು ತಡೆಗಟ್ಟುವ ಬಗ್ಗೆ ಜಾಗೃತಿ ಮೂಡಿಸಲಾಯಿತು. ಈ ಸಂದರ್ಭದಲ್ಲಿ ರಕ್ತದಾನ ಶಿಬಿರ ಸಹ ಏರ್ಪಡಿಸಲಾಗಿತ್ತು. ತಪಾಸಣೆ ನಡೆಸಿ ಚಿಕಿತ್ಸೆ ಮತ್ತು ಉಚಿತ ಔಷಧಿಯನ್ನು ವಿತರಿಸಿದ್ರು. 150ಕ್ಕೂ ಹೆಚ್ಚು ಮಂದಿ ವೈದ್ಯಕೀಯ ತಂಡ ಶಿಬಿರದಲ್ಲಿ ಪಾಲ್ಗೊಂಡಿತ್ತು. ಈ ಬಗ್ಗೆ ಮಾತನಾಡಿದ ಡಾಕ್ಟರ್ ವೆಂಕಟಾಚಲ, ಚೌಡಪ್ಪ ಮತ್ತು ಕೃಷ್ಣಮ್ಮ ನೆನಪಿನಲ್ಲಿ ಆರೋಗ್ಯ ತಪಾಸಣೆ ಶಿಬಿರವನ್ನು ನಡೆಸಲಾಯಿತು. ಚೌಡಪ್ಪನವರ ಕುಟುಂಬಕ್ಕೆ ಸೇರಿದ ಡಾಕ್ಟರ್ ಬೀರೇಗೌಡ, ವೆಂಕಟಾಚಲ, ಮುನೇಗೌಡ, ಡಾಕ್ಟರ್ ಮಂಜುನಾಥ್ ಸೇರಿದಂತೆ 12 ಮಂದಿ ವೈದ್ಯರು ಶಿಬಿರದಲ್ಲಿ ಪಾಲ್ಗೊಂಡಿದ್ದರು. ಸುಮಾರು 500ಕ್ಕೂ ಹೆಚ್ಚು ಮಂದಿ ಶಿಬಿರದಲ್ಲಿ ಪಾಲ್ಗೊಂಡು ಚಿಕಿತ್ಸೆ ಪಡೆದರು ಎಂದು ತಿಳಿಸಿದರು. ಬೃಹತ್ ಉಚಿತ ಆರೋಗ್ಯ ತಪಾಸಣೆ ಏರ್ಪಡಿಸಲಾಗಿದೆ. ಈ ದಿನ ಎಲ್ಲ ಪ್ರಮುಖ ಖ್ಯಾತ ವೈದ್ಯರು ಇಲ್ಲಿದ್ದಾರೆ. ಯಳಚೀಪುರ ಗ್ರಾಮದ ವೈದ್ಯರಾದ ಬೀರೇಗೌಡರು, ಡಾಕ್ಟರ್ ನಾಗವೇಣಿಯವರು, ಡಾಕ್ಟರ್ ಮಂಜುನಾಥ್, ವೈಸಿ ಮುನೇಗೌಡ ಮತ್ತು ಡಾಕ್ಟರ್ ವೆಂಕಟಾಚಲ, ಈ ಥರ ಅವರೇ ಒಂದೇ ಗ್ರಾಮದ ಚೌಡಪ್ಪನವರ ಕುಟುಂಬದವರು ಸುಮಾರು 12 ಜನ ಡಾಕ್ಟರ್ಗಳು ಸೇರಿಕೊಂಡು ಮತ್ತು RL ಜಾಲಪ್ಪ ಕಾಲೇಜಿನ ವೈದ್ಯರು ಮತ್ತು RL ಜಾಲಪ್ಪ ನಾರಾಯಣ ಹೃದಯ ಸೆಂಟರ್ನ ಕಾರ್ಡಿಯಾಲಜಿಸ್ಟ್ಗಳು ಮತ್ತು ಆರ್ಥೋಪೆಡಿಷನ್ನು ಎಲ್ಲ ನುರಿತ ವೈದ್ಯರು ಸೇರಿಕೊಂಡು ಇದನ್ನು ಈ ಸುತ್ತಮುತ್ತಲಿನ ಗ್ರಾಮಸ್ಥರಿಗೆ ಉಚಿತ ಆರೋಗ್ಯ ತಪಾಸಣೆ ಏರ್ಪಡಿಸಿದಿರಿ. ಆಮೇಲೆ ಉಚಿತವಾಗಿ ಔಷಧಿಗಳು ಇರುತ್ತದೆ ಮತ್ತು ಹೆಲ್ತ್ ಅವೇರ್ನೆಸ್ ಪ್ರೋಗ್ರಾಮ್ ಕೂಡ ನಡೀತಾ ಇದೆ. ಈಗ ಯಾವ ಕಾಯಿಲೆಗೆ ಯಾವ ಥರ ಸಕ್ಕರೆ ಕಾಯಿಲೆ, BP, ನಾನ್ ಕಮ್ಯುನಿಕೇಬಲ್ ಡಿಸೀಸಸ್ ತುಂಬ ಜಾಸ್ತಿ ಇದೆ ನಮ್ಮ ಕಡೆ. ಅದ್ರ ಬಗ್ಗೆ ನಾವು ಉತ್ತಮವಾಗಿ ಎಲ್ರಿಗೂ ಅವೇರ್ನೆಸ್ ಪ್ರೋಗ್ರಾಮ್ ಮಾಡ್ಕೊಂಡಿದ್ದೀರಿ. ಮತ್ತು ಶುಗರು, BP ಎಲ್ಲ ನಾನ್ ಕಮ್ಯುನಿಕೇಬಲ್ ಅಂದರೆ ಹಾರ್ಟ್ ಪೇಷಂಟ್ಗೆ ಶುಗರ್ ಫ್ರೀಯಾಗಿ ಮಾಡಿದ್ದೀರಿ. BP ಎಲ್ಲ ಚೆಕಪ್ ಮಾಡ್ತಿದ್ದೀರಿ. ಮತ್ತು ಗರ್ಭಿಣಿ ಮತ್ತು ಸ್ತ್ರೀರೋಗ ತಜ್ಞರಿದ್ದಾರೆ, ಆರ್ಥೋಪೆಡಿಷನ್ಸ್ ಇದ್ದಾರೆ ಮತ್ತು ENT ಕಿವಿ ಮೂಗು ಗಂಟ ತಜ್ಞರಿದ್ದಾರೆ. 150 ವೈದ್ಯಕೀಯ ತಂಡನೇ ಇಲ್ಲಿದೆ. ಪೇಷಂಟ್ಗಳು ಸುಮಾರು ಆಲ್ರೆಡಿ ಈಗ 2 ಗಂಟೆ. ಶಿಬಿರದಲ್ಲಿ ಪ್ರಗತಿಪರ ರೈತ ಹೂಗೇರಿ ಬೈಚಪ್ಪನವರನ್ನು ಸನ್ಮಾನಿಸಲಾಯಿತು. ಕಾರ್ಯಕ್ರಮದಲ್ಲಿ ವಕಲೇರಿ ರಾಮು, ಬಾಬು, ಸೈನಿಕ್ ಪಬ್ಲಿಕ್ ಶಾಲೆಯ ಸಂಸ್ಥಾಪಕ ವೈಸಿ ಮುನೇಗೌಡ ಮುಂತಾದವರು ಭಾಗವಹಿಸಿದ್ರು. S. ಚಂದ್ರಶೇಖರ್, MMTV ನ್ಯೂಸ್, ಕೋಲಾರ. ನಿರೀಕ್ಷೆಗೂ ಮೀರಿ ಯಶಸ್ಸು ಕಂಡ ಚಿಕ್ಕಬಳ್ಳಾಪುರದ ಮೆಗಾ ಆರೋಗ್ಯ ಮೇಳ. ಲಕ್ಷಾಂತರ ಜನರು ಆರೋಗ್ಯ ತಪಾಸಣಾ ಶಿಬಿರದಲ್ಲಿ ಭಾಗಿ. ಕಟಾವು ಹಂತದಲ್ಲಿದ್ದ ದ್ರಾಕ್ಷಿ ಬೆಳೆ ಭಾರಿ ಬಿರುಗಾಳಿಗೆ ನೆಲಸಮ. ಸಂಕಷ್ಟದಲ್ಲಿ ದ್ರಾಕ್ಷಿ ಬೆಳೆಗಾರರು.
ಶ್ರೀ ಕ್ಷೇತ್ರ ಬಿಕ್ಕಲಹಳ್ಳಿಯಲ್ಲಿ ಅದ್ದೂರಿಯಾಗಿ ನಡೆದ ಜಾತ್ರಾ ಮಹೋತ್ಸವ. ಮಾಜಿ ಶಾಸಕ ಕೆಎಸ್ ಮಂಜುನಾಥ ಗೌಡ ಅಭಿಮಾನಿಗಳಿಗೆ ಕಾಂಗ್ರೆಸ್ ಮುಖಂಡರ ಧಮ್ಕಿ. ಗರಂ ಆದ ಮಾಜಿ ಶಾಸಕ ಮಂಜುನಾಥ ಗೌಡ. ವಿಶ್ವಾಸಾರ್ಹ ಸುದ್ದಿಗಳಿಗಾಗಿ ತಪ್ಪದೆ ವೀಕ್ಷಿಸಿ MMTV ನ್ಯೂಸ್. Peace.